ನಮಸ್ಕಾರ. ಒಂದು ಕಲರ್ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತು ನಾನು ಯಾವ ಸೀರೆಗಳನ್ನು ತೋರಿಸ್ತಾ ಇಲ್ಲ, ಆದರೆ ನಮ್ಮ ಹತ್ರ ಇರುವಂತಹ ರೇಷ್ಮೆ ಸೀರೆಗಳ ಆರೈಕೆ ನಾನು ಯಾವಾಗಲೂ ಅಷ್ಟೇ ನಾನು ಮನೆಯಲ್ಲೇ ವಾಶ್ ಮಾಡ್ಕೊತೀನಿ. ಡ್ರೈ ವಾಶ್ ಅದು ರೇರಾಗಿ ಕೊಡೋದು, ನಾನು ಮಾಮೂಲಾಗಿ ಅಷ್ಟು ಈಸಿಯಾಗಿ ಕೊಡೋದಿಲ್ಲ. ಮಾಮೂಲು ರೆಗ್ಯುಲರ್ ಆಗಿ ನಾನು ನಮ್ಮ ರೇಷ್ಮೆ ಸೀರೆಗಳನ್ನ ನಾನೇ ವಾಶ್ ಮಾಡ್ಕೊಳ್ಳೋದು ಸುಮಾರು ವರ್ಷಗಳಿಂದ. ಮತ್ತೆ ಅದು 3,000 ಆಗಲಿ 25,000 ಆಗಲಿ ಮನೆಯೆಲ್ಲ ಆರಾಮ್ಸೆ ವಾಶ್ ಮಾಡ್ಕೋಬಹುದು. ನಾನು ಒಂದು 2-3 ಸಲ ನಮ್ಮ ತಂಗಿ ಅವರೆಲ್ಲನೂ ಸಹ ಕೊಟ್ಟಿದ್ರು. ಅದು ನೋಡಿದಾಗ ನನಗೆ ಮನಸ್ಸು ಒಂಥರ ಬೇಸರ ಆಯಿತು. ಅಲ್ಲಿ ವಾಶ್ ಮಾಡಿದಾಗ ಕಲರ್ಸ್ ಎಲ್ಲ ಭಾಳ ಆಗಿ ಒಂದೊಂದು ಅಂದರೆ ಒಂದು ಕಲರ್ ಮೇಲೆ ಇನ್ನೊಂದು ಪ್ರೆಸ್ ಆಗಿಬಿಟ್ಟು ಆ ಕಲರೇ ಚೇಂಜ್ ಆಗಿ ಪ್ಯಾಚ್ ಥರ ಆಗಿತ್ತು. ಅವ್ರಿಗೆ ಗೊತ್ತಾಗೋದಿಲ್ವಾ ಆ ಥರ ಯಾಕೆ ಹಿಂಗೆ ಮಾಡ್ತಾರೆ ಅಂತಲೂ ಗೊತ್ತಾಗಿಲ್ಲ. 1-2 ಸಲ ನಾನು ನೋಡಿದ್ದೆ. ಹಾಗಾಗಿ ನಾನಂತೂ 99% ಕೊಡೋದೇ ಇಲ್ಲ. ಇನ್ನು ಆಗದೆ ಇರೋ ಸಮಯದಲ್ಲಿ ಎಮರ್ಜೆನ್ಸಿ ಇದ್ರೆ ಮಾತ್ರ ಕೊಡ್ತೀನಿ. ಅದು ನನಗೆ ಅದು ಗೊತ್ತಿರುತ್ತೆ, ಕಲರು ಈ ಥರ ಇರುತ್ತೆ, ಅದರ ಒಂದು ಸ್ವಭಾವ ಗೊತ್ತಿರೋದ್ರಿಂದ ಅಂಥ ಸೀರೆಗಳನ್ನು ಮಾತ್ರ ಕೊಡ್ತೀನಿ. ಹಾಗಾಗಿ ರೆಗ್ಯುಲರ್ ಆಗಿ ನಾನು ರೇಷ್ಮೆ ಸೀರೆಗಳು ವಾಶ್ಗೆ ಕೊಡೋದಿಲ್ಲ, ಮನೆಯಲ್ಲೇ ವಾಶ್ ಮಾಡ್ಕೊತೀನಿ. ಅದು ಹೇಗೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಈಸಿ ಇರುತ್ತೆ. ಒಂದು ಭಾನುವಾರ ಸೀರೆಗಳಿಗಂತ ಇಟ್ಕೊಂಡ್ಬಿಟ್ರೆ ನಾವೇನು ರೆಗ್ಯುಲರ್ ಆಗಿ ಯಾವಾಗಲೂ ಯೂಸ್ ಮಾಡೋದಿಲ್ಲ. ಇದು ರೆಗ್ಯುಲರ್ ಆಗಿ ವಾಶ್ ಮಾಡೋ ಅವಶ್ಯಕತೆನೂ ಇರೋದಿಲ್ಲ. ಹಾಗಾಗಿ ನೀವು ಯಾವತ್ತಾದ್ರೂ ಒಂದು ದಿವಸ ಇಟ್ಕೊಂಡ್ರೆ ಒಂದು 20-25 ರೂಪಾಯಿ ಒಂದು ಆ ಬೆಲೆನಲ್ಲಿ ಒಂದು 4-5 ಸೀರೆಗಳು ನೀವು ವಾಶ್ ಮಾಡ್ಕೋಬಹುದು. ತುಂಬಾ ಸುಲಭ, ಕಷ್ಟವೇ ಇಲ್ಲ, ಬೇಗ ಆಗುತ್ತೆ. ಮತ್ತೆ ಅದು ನಮ್ಮ ನೇಚರಿಂದ ಬಂದಿರುವಂತಹ ಒಂದು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ವಾಶ್ ಮಾಡೋದ್ರಿಂದ ಇದು ಯಾವುದೇ ವಿಧವಾದಂತಹ ರಾಸಾಯನಿಕ ಕ್ರಿಯೆಗಳಾಗಲಿ, ಕೈಗೂ ಅಷ್ಟೇ ಬಟ್ಟೆಗಾಗಲಿ ಯಾವುದೇ ಒಂದು ಅಪಾಯ ಆಗೋದಿಲ್ಲ. ಹಾಗಾಗಿ ನಾನು ಅದನ್ನು ತೋರಿಸ್ತೀನಿ. ಅದಕ್ಕೆ ಮುಂಚೆ ಈ ಸೀರೆಗಳ ಮೇಲೆ ಸುಮಾರು ಜನ, ಮೇಡಮ್ ನಾವು ಏನಾದ್ರು ಊಟ ಮಾಡ್ತೀವಿ, ಎಲ್ಲಾದ್ರೂ ಮದುವೆಗಳಿಗೆ ಹೋಗ್ತೀವಿ, ಕರೆಕ್ಟ್ ಇಲ್ಲೇನೋ ಬೀಳುತ್ತೆ, ಇಲ್ಲಿರುತ್ತೆ. ಅದು ಸಣ್ಣ ಮಕ್ಳು ಇದ್ದಾಗಂತಲೂ ಬೇಡವೇ ಬೇಡ, ಅವ್ರು ತಿನ್ಸೋದು ಅವ್ರು ನಾವು ತಿನ್ನಿಸ್ತಾ ಇದ್ರು ಸಾಕು, ಅವರೇ ಮಾಡ್ಬಿಡ್ತಾರೆ. ಆ ಥರ ಇರುತ್ತೆ ನಮ್ಮ ಪರಿಸ್ಥಿತಿ. ಅಂತಹ ಸಮಯದಲ್ಲಿ ಆ ಸೀರೆಗಳನ್ನ ಹೆಂಗೆ ನಾವು ಕ್ಲೀನ್ ಮಾಡ್ಕೊಳ್ಳೋದು, ಆ ಕರೆಗಳೆಲ್ಲ ಹೆಂಗೆ ಹೋಗೋದು, ಆ ಕರೆ ಎಲ್ಲ ತೆಗಿಬೇಕಂದ್ರೆ ಹೆಂಗೆ ಮಾಡೋದು ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಸಹ ನಾನು ತೋರಿಸ್ತಾ ಇದ್ದೀನಿ. ಮೊಟ್ಟ ಮೊದಲಾಗಿ ಎಣ್ಣೆ ಸೀರೆ ಮೇಲೆ ಬಿದ್ದಾಗ, ಮುಖ್ಯವಾಗಿ ದೀಪ, ಅದು ಪೂಜೆಯ ಸಮಯದಲ್ಲಿ ನಾವು ದೀಪಕ್ಕೆ ಹಚ್ಚೋವಾಗ ಅಥವಾ ಹಾಕುವಾಗ ಅಥವಾ ಏನೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಏನಾದರೂ ಬಿದ್ದರೆ ಆ ಕಲೆಗಳನ್ನ ಹೇಗೆ ನಾವು ತೆಗಿಬೇಕು ಅಂತ ನಾನು ತೋರಿಸ್ತಿದ್ದೀನಿ. ನೋಡಿದ್ದು ನನಗೆ ಎಷ್ಟು ಇದಾಗಿದೆ ನೋಡಿದ್ದೆ, ಇದೆಲ್ಲ ಇಲ್ಲೇ ತೋರಿಸ್ತೀನಿ ನಾನು. ಇದು ಇಟ್ಕೊಳ್ತೀನಿ, ಕ್ಲೀನಾಗಿ ಕಾಣಿಸುತ್ತೆ. ಇದರಲ್ಲಿ ತೋರಿಸ್ತೀನಿ. ಇದು ಏನೂ ಆಗಿಲ್ಲ, ಕಲೆ ಎಂಥದ್ದು ಆಗಿಲ್ಲ. ನಾನು ಕಲೆ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬಾ ಸುಲಭ ಇದು. ನಾನು ಹೇಳುವ ಈ ಟೆಕ್ನಿಕ್ ಬಟ್ಟೆ ಮೇಲೆನೇ ಅಲ್ಲ, ಎಲ್ಲಿ ಆದ್ರೂ ಸಹ. ಈಗ ಮಾಮೂಲಾಗಿ ದೇವ್ರ ಮನೆಯಲ್ಲಿ ರಂಗೋಲಿ, ಈಗ ನಾವೇನಾದ್ರೂ ರಂಗೋಲಿಗಳು ಹಾಕಿರ್ತೀವಿ ಅಥವಾ ಶಂಕು ಚಕ್ರ ಏನಾದ್ರೂ ಒಂದು ಬರ್ತಿರ್ತೀವಿ, ಬಾರ್ಡರ್ಸ್ ಎಲ್ಲ ಬರ್ತಿರ್ತೀವಿ. ಅದು ಒಂದೊಂದ್ಸಲ ದೀಪದ ಆಮೇಲೆ ದೀಪ ಕೆಳಗಡೆ ಸ್ವಲ್ಪ ಎಣ್ಣೆ ಏನಾದ್ರು ಕಲೆಗಳಾಗಿರುತ್ತೆ. ಅದೆಲ್ಲ ತುಂಬಾ ಚೆನ್ನಾಗಿ ಒಂದು ಕ್ಲೀನಾಗಿ ಮತ್ತೆ ಬಟ್ಟೆನಲ್ಲಿ ಒರೆಸಿದ್ರೆ ಹೆಂಗಿರುತ್ತೆ ಹಂಗೆ ಮಾಡ್ಬೋದು. ಬರೀ ರಂಗೋಲಿ ಹಿಟ್ಟಿಂದ ತುಂಬಾ ಸುಲಭ. ತುಂಬಾ ಒಂದೇ ಒಂದು ಪದಾರ್ಥದಿಂದ ನಾವು ಕ್ಲೀನ್ ಮಾಡ್ಕೋಬಹುದು. ಅದನ್ನು ತೋರಿಸ್ತಿದ್ದೀನಿ ನೋಡಿ. ಮೊಟ್ಟ ಮೊದಲಾಗಿ ಬಟ್ಟೆನಲ್ಲಿ ತೋರಿಸ್ತೀನಿ. ಇಲ್ಲಿ ಎಣ್ಣೆ ಹಾಕ್ತೀನಿ. ನಿಮಗೆ ತೋರಿಸ್ತಿದ್ದೀನಿ ನೋಡಿದ್ದು. ಇಷ್ಟು ಎಣ್ಣೆ ಹಾಕ್ಬಿಟ್ಟಿದ್ದೀನಿ. ನಾನು ಈ ಸೀರೆ ಉಟ್ಕೊಂಡಿದ್ದು ನೀವೆಲ್ಲ ನೋಡಿರ್ಬೇಕು, ತುಂಬಾ ಸಲ ಉಟ್ಕೊಂಡಿದ್ದೀನಿ ಸೀರೆ. ಪ್ಯೂರ್ ಇದು ಖಾದಿ ಸಿಲ್ಕ್ ಹ್ಯಾಂಡ್ಲೂಮ್ ಸೀರೆ ಇದು ನೋಡಿ. ಇಷ್ಟು ಇದಾಗಿದೆ ಎಣ್ಣೆ. ಇಷ್ಟು ಕಲೆ ಅಂದ್ರೆ ನಾವು ಇಷ್ಟೊಂದು ಹಾಕೋದಿಲ್ಲ, ಸ್ವಲ್ಪನೇ ಬಿದ್ದಿರುತ್ತೆ. ಆದ್ರೂ ನಾನು ಧೈರ್ಯದಿಂದ, ಯಾಕಂದ್ರೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಇದು ಹೋಗುತ್ತೆ ಅಂತ. ಈಗ ಜಸ್ಟ್ ಇದನ್ನ ಈ ತರ ಬಿದ್ದಿದೆ ಅನ್ಕೊಳ್ಳಿ, ನೀವು ಎಂಥದ್ದು ಮಾಡೋದಿಲ್ಲ. ಈಗ ರಂಗೋಲಿ ಹಿಟ್ಟು ಎಲ್ಲರ ಮನೆಯಲ್ಲೂ ಇರುತ್ತೆ, ಪ್ರತಿ ಒಬ್ಬರ ಮನೆಯಲ್ಲೂ ರಂಗೋಲಿ ಪೌಡರ್ ಇದ್ದೇ ಇರುತ್ತೆ. ರಂಗೋಲಿಯನ್ನ ಇದ್ರ ಮೇಲೆ ಹಾಕ್ಬಿಡಿ. ಅದು ಸ್ವಲ್ಪ ಜಾಸ್ತಿನೇ ಹಾಕಿ, ಏನು ಪರವಾಗಿಲ್ಲ. ಎಕ್ಸ್ಟ್ರಾ ಇರೋದನ್ನ ಹಾಗೆ ಪುಡಿಯಾಗಿರುತ್ತೆ. ಆ ಎಣ್ಣೆ ಎಲ್ಲ ಇರೋದನ್ನ ಎಷ್ಟು ಚಂದ ಹೀರ್ಕೊಳುತ್ತೆ ಅಂತಂದ್ರೆ ಒಂದಿಷ್ಟು ಕಾಣಿಸಲ್ಲ. ನಾವು ದೇವ್ರ ಪೂಜೆನಲ್ಲಿ ಏನಾದ್ರೂ ಎಣ್ಣೆ ಇದ್ದಾಗ ಅದ್ರ ಮೇಲೆ ಹಿಂಗೆ ಹಾಕಿ ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಕೈಯಲ್ಲಿ ಹಾಕ್ಬಿಟ್ಟು ತೆಗೆದ್ಬಿಟ್ರೆ ಬಟ್ಟೆನಲ್ಲಿ ಒರೆಸ ಕ್ಲೀನ್ ಇರುತ್ತೆ, ನಿಮ್ಗೆ ಚೆನ್ನಾಗುತ್ತೆ. ಇದು ಹಾಕಿ ಒಂದು 2 ಮಿನಿಟ್ಸ್ ಬಿಟ್ಬಿಡಿ. ಅದು ಏನಾಗುತ್ತೆ ಅಂತಂದ್ರೆ, ಯಾಕೆ ಬಿಡ್ಬೇಕು ಅಂತಂದ್ರೆ ಅದೆಲ್ಲ ತುಂಬಾ ಎಲ್ಲ ಒಂದು ಇದ್ರೂ ಅದ್ರ ಮೇಲೆ ಇರೋದಿಲ್ಲ. ಯಾಕಂದ್ರೆ ವೀವಿಂಗ್ ಇರೋದ್ರಿಂದ ಆ ವೀವಿಂಗ್ ಒಳಗಡೆನೂ ಸಹ ಎಲ್ಲ ಹೋಗಿ ಇರುವಂತಹ ಎಣ್ಣೆನೆಲ್ಲ ಹೀರ್ಕೊಳ್ಳುತ್ತೆ. ಅದಕ್ಕೆ ಒಂದಿಷ್ಟು ಸಮಯ, 1 ನಿಮಿಷ 2 ನಿಮಿಷ ಕೊಟ್ಟರೆ ಸಾಕೋದು, ಚೆನ್ನಾಗಿ ಅದು ಹೀರ್ಕೊಂಡ್ಬಿಡುತ್ತೆ. ನಿಮ್ಗೆ ಗೊತ್ತಾಗುತ್ತೆ. ಅದು ಹಿಟ್ಟನ್ನು ಸಹ ಸ್ವಲ್ಪ ಒಂಥರ ಹಿಟ್ಟಿಟ್ಟು ಸ್ವಲ್ಪ ಮುದ್ದೆ ತರ ಆಗುತ್ತೆ ಆ ಎಣ್ಣೆ ಹೀರ್ಕೊಂಡಿರೋದು. ನಾನು ಇಷ್ಟು ವೆಯ್ಟ್ ಮಾಡಲ್ಲ, ವಿಡಿಯೋ ಇದಾಗುತ್ತೆ, ಹಾಗಾಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಮನೆಯಲ್ಲಿ ಮಾಡುವಾಗ ನೀವೇನು ಮಾಡ್ತೀರಾ, ಸ್ವಲ್ಪ
ಸ್ವಲ್ಪ ಹೊತ್ತು ಬಿಟ್ಬಿಡಿ ಆರಾಮ್ಸೆ, ಒಂದು 2 to 5 ಮಿನಿಟ್ಸ್ ಬಿಡಿ, ಏನು ಪರವಾಗಿಲ್ಲ. ಇಲ್ಲಿ ನೋಡಿ ಈ ಹಿಟ್ಟು ಇದು ನೋಡಿ ಮುದ್ದೆ ಆಗ್ತಾ ಇದೆ ಅಂದ್ರೆ ಇದು ಹೀರ್ಕೊಳ್ಳುತ್ತೆ. ಇನ್ನು ಸ್ವಲ್ಪ ಬೇಕು ಪಾಪ, ಜಾಸ್ತಿ ಹಾಕಿದ್ದೀನಿ ನಾನು. ಸ್ವಲ್ಪ ಬಿಟ್ರೆ ಏನಾಗುತ್ತೆ ಅದೆಲ್ಲ ನಿಮಗೆ ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇದು ಎಕ್ಸ್ಟ್ರಾ ಇರೋದೆಲ್ಲ ಬರುತ್ತೆ. ಇದು ನೋಡಿ ಹಂಗೆ ನೋಡಿ ಸ್ವಲ್ಪ ಮುದ್ದೆ ತರ ಇದೆ, ಅಂದ್ರೆ ಎಣ್ಣೆನ ಹೀರ್ಕೊಂಡು ಅದು ಮುದ್ದೆ ತರ ಆಗಿದೆ. ಹಾಗಾಗಿ ನೀವು ಒಂದು 5 ಮಿನಿಟ್ಸ್ ಏನ್ ಜಾಸ್ತಿ ಇದ್ರೆ ಸ್ವಲ್ಪ ಹೊತ್ತು ಬಿಟ್ಬಿಡಿ, ಒಂದು 5 ನಿಮಿಷ, ತುಂಬಾ ಚೆನ್ನಾಗಿ ಹೋಗುತ್ತೆ. ನಾನು ಇದು ಜಸ್ಟ್ ಈಗ ಮಾಡ್ತಾ ಇದ್ದೀನಿ, ತೆಗೆದ್ಬಿಟ್ಟು ನಿಮ್ಗೆ ತೋರಿಸಿಕ್ಕೆ. ನೋಡಿ ಇದೆಲ್ಲ ಹೆಂಗ್ ಬಂತು. ನಾನು ಮೊಟ್ಟ ಮೊದಲಾಗಿ ಸಣ್ಣದಿಂದ ರೇಷ್ಮೆ ಅಂತಂದ್ರೆ ಅದು ನಮ್ಮ ಕೈಗೆ, ಅಂದ್ರೆ ನಾವು ರೆಗ್ಯುಲರ್ ಆಗಿ ವಾಶ್ ಮಾಡದೇ ಇರುವಂಥದ್ದು, ಬರೀ ಡ್ರೈ ವಾಶ್ಗೆ ಅಥವಾ ವಾಶ್ ಮಾಡೋದ್ರಷ್ಟೇ ನಾವು ಹೋಗ್ಬೇಕು ಅಂತ ನನ್ನ ಮನಸ್ಸಲ್ಲಿತ್ತು. ಆಮೇಲೆ ನನಗೆ ಗೊತ್ತಾಯ್ತು, ಓ ಇದು ನಾವು ಸಹ ವಾಶ್ ಮಾಡ್ಕೋಬಹುದು ಅಂತ. ಇದಿನ್ನೂ ಸ್ವಲ್ಪ ಬೇಕಾಗುತ್ತೆ, ಇದಿನ್ನೂ ಸ್ವಲ್ಪ ಹೀರ್ಕೋಬೇಕು, ಎಣ್ಣೆ ಎಲ್ಲನೂ ತುಂಬಾ ಚೆನ್ನಾಗಿ ಬಂದ್ಬಿಡುತ್ತೆ. ಇನ್ನು ಈ ತರ ಹಿಟ್ಟಿಟ್ಟು ಇದ್ರ ಮುದ್ದೆ ತರ ಬರಬಾರ್ದು ನಮ್ಮ ಕೈಗೆ, ಅಂದ್ರೆ ಇನ್ನೂ ಹಿಟ್ಟಲ್ಲಿ ಅಲ್ಲಿ ಎಣ್ಣೆ ಇದೆ ಅಂತ ಬಟ್ಟೆ ಮೇಲೆ. ಹಾಗಾಗಿ ಇದು ಸ್ವಲ್ಪ ಯಾಕೆ ಜಾಸ್ತಿ ಹಾಕಿದ್ದೀನಲ್ಲ, ಹಾಗಾಗಿ ನಿಮಗೆ ಸ್ವಲ್ಪ ಹಿಂದ್ಗಡೆ ಎಲ್ಲಾನು ನಮ್ಗೆ ಕಾಣಿಸುತ್ತೆ ಅದು ಹೀರ್ಕೊತಾ ಇರೋದು. ಹಾಗೆ ಇದು ಸ್ವಲ್ಪ ಹೊತ್ತು ಹಾಕಿ ಬಿಟ್ಬಿಡೋಣ, ಯಾಕಂದ್ರೆ ನಿಮ್ಗೆ ತೋರಿಸ್ಬೇಕಲ್ಲ ಕ್ಲೀನಾಗಿ ಹೆಂಗಾಗಿದೆ ಅಂತ. ಬಿಟ್ಬಿಡ್ತೀನಿ. ಅಷ್ಟೊತ್ತಿಗೆ ನನಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈಗ ನಾನು ಮನೆಯಲ್ಲೇ ವಾಶ್ ಮಾಡುವಾಗ ಏನೇನು ಬೇಕು, ಎಂಥದ್ದು ಬೇಕು ಅಂತ ನಿಮ್ಗೊಂದಿಷ್ಟು ಹೇಳ್ತೀನಿ. ಎಂಥದ್ದು ಇಲ್ಲ, ನಾವು ಮಾಮೂಲಾಗಿ ಉಪಯೋಗಿಸಿದಂತಹ ಅಂಟುವಾಳದ ಕಾಯಿ. ಇದು ಅಂಟುವಾಳದ ಕಾಯಿ ಎಷ್ಟು ಉಪಯೋಗ ಅಂದರೆ ನಮ್ಮ ಮನೇಲಿ ಅಂತ ಇದು ಸ್ಟಾಕ್ ಇದ್ದೇ ಇರುತ್ತೆ, ತುಂಬಾ ಉಪಯೋಗಿಸ್ತೀನಿ ಇದನ್ನ. ಹಾಗಾಗಿ ಈ ಅಂಟುವಾಳದ ಕಾಯಿ ಉಪಯೋಗ ಬಹಳ ಇರೋದ್ರಿಂದ ಪ್ರತಿಯೊಬ್ಬರು ಇದನ್ನ ಉಪಯೋಗಿಸಿ ಸೀರೆಗಳನ್ನು ವಾಶ್ ಮಾಡ್ತೀವಿ. ದಿ ಬೆಸ್ಟ್ ಐಟಮ್ ಅಂತ ನಾನು ಹೇಳ್ತೀನಿ. ಯಾವುದೇ ವಿಧವಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಸೀರೆಗಾಗಿ ಕೈಗಾಗಿ. ಮತ್ತೆ ಇದು ನೇಚರಲ್ಲಿ ಬೆಳೆದಿರುವಂತಹ ನಮ್ಮ ವನದೇವತೆ ಕೊಟ್ಟಿರುವಂತಹ ಒಂದು ಉಡುಗೊರೆ ಅಂತ ಹೇಳ್ಬೋದು. ತುಂಬಾ ಔಷಧಿಗಳಿದೆ. ಮತ್ತೆ ಇದನ್ನ ಆಯ್ಕೆ ಹೆಂಗ್ ಮಾಡ್ಬೇಕು, ಇದು ನೋಡಿ ನಾವು ಮಾಮೂಲು ಹುಣಸೆ ಹಣ್ಣು ಹೆಂಗ್ ಸೆಲೆಕ್ಟ್ ಮಾಡ್ಕೊತೀವಿ, ಪಲ್ಪಿಯಾಗಿ ಇದ್ರೆ ಅದು ಒಳ್ಳೆಯದು ಅಂತ ಅನ್ಕೊಂತೀವಿ. ಆ ತರನೇ ಇದನ್ನು ಸಹ ಸ್ವಲ್ಪ ಪಲ್ಪಿ ಆಗಿರ್ಬೇಕು, ಗಟ್ಟಿದೆ ಮಾಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅದು ಪಲ್ಪಿ ಆಗಿರ್ಬೇಕು. ಮತ್ತೆ ಸಿಪ್ಪೆ ಒಂಥರ ಪೆಳಸು ಒಂಥರ ಬ್ರಿಟಲಾಗಿರೋದನ್ನ ಆಯ್ಕೆ ಮಾಡ್ಕೋಬೇಡಿ. ಈ ತರ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ವೆಯ್ಟ್ ಬರುತ್ತೆ. ಮತ್ತೆ ಒಳ್ಳೆ ಹನಿ ಕಲರ್, ಇದು ನೋಡಿದ್ರೆ ಗೊತ್ತಾಗುತ್ತೆ. ಒಳಗಡೆದು ನೋಡಿದಿಷ್ಟು ಮೆತ್ತಗೆ ಸ್ವಲ್ಪ ಒಳಗಡೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಪಲ್ಪಿಯಾಗಿ ಕಾಣಿಸುತ್ತೆ, ನಿಮಗೆ ಚೆನ್ನಾಗಿ ಟಚ್ ಆಗುತ್ತೆ. ಆ ಥರದ್ದು ಸ್ವಲ್ಪ ಸೈಜ್, ಈ ಥರ ಸ್ವಲ್ಪ ಸೈಜ್ ದೊಡ್ಡದಾಗಿದ್ರೆ ಏನಾಗುತ್ತೆ ನಿಮಗೆ ಪಲ್ಪಿ ಜಾಸ್ತಿ ಸಿಗುತ್ತೆ. ನಮ್ಗೆ 5-6 ಕಾಯಿ ಹಾಕೋ ಬದಲು 2 ಕಾಯಿ ಹಾಕಿದ್ರು ನಡೆಯುತ್ತೆ. ಇದು ನಮಗೆ ಕೆಜಿ ಬಂದು 180 ಇಂದ 200 ರೂಪಾಯಿ ಆಗುತ್ತೆ. ನಾನು ಚಿಕ್ಕಪೇಟೆಯಲ್ಲಿ ತಗೊಂಬಂದಿರೋದ್ರಿಂದ 180 ರೂಪಾಯಿ ಆಗಿದೆ. ಮನೆಗಳ ಹತ್ರ ಇದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು. ನಾವೇ ಯಾವಾಗಲೂ ನೀವು ಯೂಸ್ ಮಾಡದೇ ಇರೋರು ಮನೆಯ ಹತ್ರ ತಗೊಂಡ್ರು ಸಾಕು, ಒಂದು 1/4 ಕೆಜಿ ತಗೊಂಡ್ರು ಸಾಕು. ಒಂದು 5-6 ಸೀರೆಗಳ ಮೇಲೆನೆ ಹತ್ರ ನೀವು ಸ್ವಲ್ಪ ಕೈ ಚಳಕ ಅಂದ್ರೆ ಸ್ವಲ್ಪ ಕುದುರದ ಮೇಲೆ ಒಂದು 10 ಸೀರೆ ಆದ್ರೂ 1/4 ಕೆಜಿ ಮೇಲೆ ಮಾಡ್ಬೋದು. ನಾನು ಬರೀ ನಿಮ್ಗೆ ತೋರಿಸೋದು ಈ 2 ಸೀರೆಗಳಾಗಿರೋದ್ರಿಂದ ಬರೀ ಒಂದು ಹಿಡಿಯಷ್ಟು ಒಂದಿಷ್ಟು ಹಾಕಿದ್ದೀನಿ ಅಷ್ಟೇ. ಒಂದು 50ರಿಂದ ಮೇಲೆ 100 ಗ್ರಾಮ್ ಕೆಳಗಡೆ ಆ ಮೆಜರ್ಮೆಂಟ್ ಅಲ್ಲಿ ಇರ್ಬೋದು ಅದು ಕಾಯಿಗಳು. ಒಂದಿಷ್ಟು ಹಾಕಿದ್ದೀನಿ ಅಷ್ಟೇ ನಾನು 2 ಸೀರೆಗೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಇದನ್ನ ದೇವ್ರನ್ನ ಬೆಳ್ಳಿ ಸಾಮಾನು, ಎಸ್ಪೆಷಲಿ ಬೆಳ್ಳಿ ಸಾಮಾನು ನೀವೇನಾದ್ರೂ ಕ್ಲೀನ್ ಮಾಡೋದಿದ್ರೆ, ದೇವರ ಪೂಜೆದಾಗ್ಲಿ ವಿಗ್ರಹಗಳಾಗ್ಲಿ ಏನೇ ಆಗ್ಲಿ ಮಾಡುವಾಗ ಇದು ತುಂಬಾ ಅಂದ್ರೆ ಶಾಪಲ್ಲಿ ಹೆಂಗೆ ತಗೊಂಬರ್ತೀನೋ ಹಂಗಾಗುತ್ತೆ. ಅದನ್ನು ಸಹ ಒಂದ್ ದಿವಸ ನಾವು ತೋರಿಸ್ತೀನಿ, ಅದು ಹೆಂಗೆ ಕ್ಲೀನ್ ಮಾಡ್ಬೋದು. ನಾವು ಶೋರೂಮ್ ಅಂತ ತಂದ ವಿಗ್ರಹಗಳು ಹೆಂಗಿರುತ್ತೋ ಹಂಗೆ ಬರುತ್ತೆ ಇದು ಪಾಲಿಶ್. ಹಾಗಾಗಿ ಇದನ್ನ ಉಪಯೋಗಿಸ್ಕೊತೀನಿ. ಮತ್ತೆ ಇನ್ನೇನಿಲ್ಲ, ರಿವೈವ್ ಅದು ನಿಮ್ ಆಪ್ಷನ್. ಸ್ವಲ್ಪ ನಿಮ್ಗೆ ಏನಾದ್ರು ಸ್ಟಿಫ್ ಆಗಿ ಆ ತರ ಇರಬೇಕು ಅಂತಂದ್ರೆ ಮಾತ್ರ ರಿವೈವ್ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಅದು ಬೇಡ. ಮತ್ತೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಕಲ್ಲು ಪೇಸ್ಟ್ ಅಷ್ಟೇ ನಾನು ಯೂಸ್ ಮಾಡೋದು. ಅಷ್ಟನ್ನು ಯೂಸ್ ಮಾಡ್ಕೊಂಡು ಬ್ಯೂಟಿಫುಲ್ ಆಗಿ ನಮ್ಮ ಸೀರೆನ ಕ್ಲೀನ್ ಮಾಡ್ಕೋಬಹುದು. ಈಗ ಇದು ಎಷ್ಟೊಂದು ಬಂದಿದೆ ಅಂತ ನೋಡೋಣ. ಇದು ನಾನು ಹಿಂಗೆ ತೆಗಿತೀನಿ, ಯಾಕಂದ್ರೆ ಸ್ವಲ್ಪ ರಫ್ ಇರೋದನ್ನ ತೆಗೆದ್ರೆ ಸ್ವಲ್ಪ ಬೇಗ ಒಳಗಡೆಯಿಂದ ಬರುತ್ತೆ ಅಂತ ಅಷ್ಟೇ. ಹಿಟ್ಟಿಷ್ಟು ಮುದ್ದೆ ಆಗಿದೆ. ಆ ಮುದ್ದೆ ಆಗಬಾರ್ದು. ಎಲ್ಲ ಪೌಡರ್ ಫಾರ್ಮ್ ಅಲ್ಲಿ ನಾವು ಹಾಕಿದ್ರು ಪೌಡರ್ ತರ ಯಾವಾಗ ಆಗುತ್ತೋ ಆವಾಗ ನಮ್ಮ ಎಣ್ಣೆ ಎಲ್ಲಾನು ತುಂಬಾ ಕ್ಲೀನ್ ಆಗಿದೆ ಅಂತ ನಮ್ಮ ಅರ್ಥ. ಈಗ ಇನ್ನೂ ಸ್ವಲ್ಪ ಇದು ಎಣ್ಣೆ ಇದೆ.
ಎಲ್ಲೆಲ್ಲೋ ಒಂದೊಂದು ಕಡೆ ಇದೆ ಅಷ್ಟೇ, ಮಿಕ್ಕಿದೆಲ್ಲನೂ ಫುಲ್ ಬಂದ್ಬಿಟ್ಟಿದೆ. ಯಾಕಂದ್ರೆ ಆ ಕಲರಲ್ಲಿ ಗೊತ್ತಾಗುತ್ತೆ. ನಾನು ಆ್ಯಕ್ಚುಲಾಗಿ ಬ್ರಷ್ ಇರೋದ್ರಿಂದ ಯೂಸ್ ಮಾಡಿದ್ದೀನಿ ಅಷ್ಟೇ, ಇಲ್ಲಾಂದರೆ ಟೂತ್ ಬ್ರಷ್ ಯೂಸ್ ಮಾಡ್ಕೊಳ್ಳಿ. ಹೊಸದು ಸ್ವಲ್ಪ ಹಾರ್ಡ್ ಇರುತ್ತಲ್ಲ, ಹಾರ್ಡ್ ಟೂತ್ ಬ್ರಷನ್ನು ಹೊಸದು ತಗೊಂಡ್ಬಂದು ಅದನ್ನು ನೀವು ಬಳಸ್ಕೋಬೋದು. ಯಾಕಂದರೆ ಒಳಗಡೆ ಇದರಲ್ಲಿರೋ ವೀವಿಂಗಲ್ಲಿ ಥ್ರೆಡ್ ವೀವಿಂಗ್ ಇರುತ್ತಲ್ಲ, ಅದರಲ್ಲಿ ನೀವು ಒಳಗಡೆಯಿಂದ ನೀವು ಕ್ಲೀನ್ ಮಾಡೋಕ್ಕಾಗುತ್ತೆ ಈ ಥರ ಇದ್ರೆ. ನೋಡಿ, ಇಲ್ಲೊಂದು 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 ಅಲ್ಲಲ್ಲಿ ಇದೆ. ಅದನ್ನು ನೀವು ಇನ್ನು ಸ್ವಲ್ಪ ಹಿಟ್ಟು ಹಾಕಿ, ರಂಗೋಲಿ ಹಿಟ್ಟು ಹಾಕಿ, ಕೈಗಂತೂ ಏನು ಟಚ್ ಆಗ್ತಾ ಇಲ್ಲ. ಆ ಕಲೆ ಅನ್ನೋದೇನಿದೆ ಅದು ಮಾತ್ರ ನಮಗೆ ನೋಡಿ, ಇದು ಕೈಯಲ್ಲಿ ಅಂದರೆ ಡ್ರೈ ಆಗೇ ಇದೆ. ಈ ಕಲೆ ಏನಿದೆ ಸ್ವಲ್ಪ ಇದೆ, ಎಷ್ಟು ಒಂದು 85% ಹೋಗ್ಬಿಟ್ಟಿದೆ. ಇಲ್ಲಿ ಜಾಸ್ತಿ ಎಲ್ಲೆಲ್ಲೋ ಬಿದ್ದಿದೆಲ್ಲ ಅಲ್ಲಿದೆ, ಮಿಕ್ಕಿದೆಲ್ಲನೂ ಹೋಗ್ಬಿಟ್ಟಿದೆ. ಅದ್ರ ಮೇಲೆ ಮತ್ತೆ ನೀವು ಒಂದು ಸ್ವಲ್ಪ ಹೊತ್ತು ಹಾಕಿ ಬಿಟ್ಬಿಡಿ ಅಷ್ಟೇ. ತುಂಬ ಈಸಿ ಇದು, ಎಂಥ ಕಷ್ಟನೂ ಇಲ್ಲ. ನಿಮ್ಗೊಂದು ಅದು ಎಷ್ಟುವರೆಗೂ ನಂದು ಕ್ಲೀನ್ ಆಗಿದೆ ಅಂತ, ಅಂದರೆ ಸೀರೆ ಎಷ್ಟಾಯ್ತು ಅಂತ ನಿಮ್ಗೆ ತಿಳ್ಕೊಳಕ್ಕೆ, ಅದೇ ಈ ಮುದ್ದೆ ಇರುವಂಥ ಎಣ್ಣೆ ಜೊತೆ ಸೇರಿರುವಂತಹ ರಂಗೋಲಿ ಆಚೆ ಬರಬಾರ್ದಷ್ಟೇ. ಅದಿದ್ದಾಗ ನಿಮ್ಗೆ ಏನಾಗುತ್ತೆ, ಇನ್ನೂ ಸ್ವಲ್ಪ ಇದೆ ಅಂತ ಗೊತ್ತಾಗುತ್ತೆ. ಈ ಥರ ಹಾಕ್ಬಿಟ್ಟು ನೀವು ತೆಗಿಬಿಟ್ಟು ಯಾವುದೇ ವಿಧವಾದಂಥ ಎಣ್ಣೆಗಳು, ಈಗ ಏನಾದರೂ ತಿಂಡಿಗಳೇನಾದರೂ ತಿನ್ನೋವಾಗ ಬಿದ್ದಿದೆ, ಊಟ ಮಾಡೋವಾಗ ಏನಾದರೂ ಬಿದ್ದಿದೆ, ಅದ್ರ ಮೇಲೆ ಇಮಿಡಿಯೇಟ್ ಆಗಿ ರಂಗೋಲಿ ಪೌಡರ್ ಹಾಕಿ, ಅಂದರೆ ಮನೆಗೆ ಬಂದ ಮೇಲೆ ಇದು ಹಾಕಿ ಒಂದು 5 ನಿಮಿಷ 10 ನಿಮಿಷ ಹಾಕಿ, ಸ್ವಲ್ಪ ಜಾಸ್ತಿನ ಸ್ವಲ್ಪ ದಪ್ಪಕ್ಕೆ ಹಾಕಿ ಬಿಟ್ಬಿಡಿ. ಬಿಟ್ಟಿದ ನಂತರ ನೀವೇನು ಮಾಡ್ತೀರಾ, ಅದು ಚೆನ್ನಾಗಿ ಈ ಥರ ಬ್ರಷಲ್ಲಿ ತೆಗೆದುಬಿಟ್ರೆ ಒಳಗಡೆ ಇರುವಂಥ ಎಲ್ಲ ಹಿಟ್ಟನ್ನು ಸಹ ಬಂದ್ಬಿಡುತ್ತೆ. ನಂತರ ಅದನ್ನು ನೀವು ಈ ಅಂಟುವಾಳದ ಜೊತೆ ನೀವು ಕ್ಲೀನ್ ಮಾಡಿಕೊಂಡ್ರೆ ಎಣ್ಣೆ ಅಂಶ ಎಲ್ಲ ರಂಗೋಲಿ ತೆಗೆದಿರುತ್ತೆ. ಈ ಸೀರೆ ಮೇಲೆ ಇರುವಂಥ ಕಲೆಗಳೆಲ್ಲನೂ ಸಹ ಈ ಅಂಟುವಾಳದ ಕಾಯಿ ತೆಗೆಯುತ್ತೆ. ಎಂಥ ಕಲೆಗಳನ್ನು ನಿಮ್ಗೆ ಇರೋದಿಲ್ಲ, ಊಟದ್ದೇ ಆಗಲಿ ಯಾವುದೇ ಆಗಲಿ ಕಲೆಗಳು ಏನಿಲ್ಲ. ಮತ್ತು ಪೇಂಟಿಂಗ್ ಅಂತಂದರೆ ಅದು ಗೊತ್ತಾಗಲ್ಲ, ಅದು ಬೇರೆ ಪ್ರಾಸೆಸ್ ಇರುತ್ತೆ. ಇಂಥ ಕಲೆಗಳು ಊಟದ್ದಾಗಲಿ ಈ ಥರ ಏನಾದರೂ ಎಣ್ಣೆ ಆದರೆ ಇದರಲ್ಲಿ ನೀವು ಆರಾಮ್ಸೆ ಕ್ಲೀನ್ ಮಾಡ್ಕೋಬೋದು. ಎಣ್ಣೆ ಅಂತೂ ಹೋಗ್ಬಿಟ್ಟಿದೆ. ಎಣ್ಣೆನ ಅಂಶ ಎಣ್ಣೆ ಒಂಚೂರು ಇಲ್ಲ. ಕಲೆನೂ ಅಷ್ಟೇ 95% ಹೋಗಿದೆ. ನಿಮ್ಗೆ ಹೆಂಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಆ 1% ಯಾಕಿದೆ ಅಂತಂದರೆ ನಾನು ಜಾಸ್ತಿ ಹೊತ್ತು ಬಿಟ್ಟಿಲ್ಲ. ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಈ ಪೋರ್ಷನ್ ಏನಿದೆ ಅದನ್ನು ಸಹ 100% ಎಣ್ಣೆ ಎಲ್ಲ ಹೋಗ್ಬಿಟ್ಟು ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ. ಈಗಂತೂ ಮಾಮೂಲಾಗಿ ಆಗಿಬಿಟ್ಟಿದೆ, ಅಷ್ಟು ಎಣ್ಣೆನೂ ಏನಿಲ್ಲ, ಜಿಡ್ಡಿನಂಶ ಮಾಮೂಲು ಫ್ರೆಶ್ ಆಗಿದೆ. ಇನ್ನು ಇದು ಸ್ವಲ್ಪ ಈ ಅಂಟುವಾಳದ ಕಾಯಿ ಜೊತೆ ವಾಶ್ ಮಾಡಿದ್ರೆ, ಈಗ ಇಲ್ಲಿ ಏನಂತೀರ, ಇದು ಹಾಕಿರುವಂಥ ಹಿಟ್ಟು ಎಣ್ಣೆಯ ಒಂದಿಷ್ಟು ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದೆಲ್ಲ ಹೋಗ್ಬಿಟ್ಟು ಫ್ರೆಶ್ ಆಗಿ ಸೇಮ್ ಕಲರ್ ಬಂದ್ಬಿಡುತ್ತೆ ಅಷ್ಟೇ. ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಫಸ್ಟು ನೀವೇನು ಮಾಡ್ತೀರಾ, ಊಟದ್ದಾಗಲಿ ಎಣ್ಣೆ ಅಂಶ ಏನೇ ಪದಾರ್ಥಗಳ ಮೇಲೆ ಬಿದ್ದಾಗ ನೀವೇನು ಫಸ್ಟ್ ರಂಗೋಲಿ ಪೌಡರ್ ಹಾಕಿಬಿಟ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಅಂಟುವಾಳದ ಕಾಯನ್ನು ಉಪಯೋಗಿಸ್ಕೊಂಡು ನೀವು ವಾಶ್ ಮಾಡ್ಕೋಬೋದು. ಈ ಅಂಟುವಾಳದ ಕಾಯನ್ನು ಹೇಗೆ ಯೂಸ್ ಮಾಡಬೇಕು, ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ನಿಮಗೆ ಕ್ಲೀನಾಗಿ ತೋರಿಸ್ತೇನೆ. ಈಗ ಅದು ಹೆಂಗೆ ನಾವು ಸೀರೆಗಳನ್ನು ವಾಶ್ ಮಾಡೋದಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಹೇಳ್ದಂಗೆ ಅಂಟುವಾಳದ ಕಾಯಿ ರಾತ್ರಿಯಲ್ಲೇ ನೆನೆಸಿಟ್ಬಿಟ್ಟು, ನೀವು ಅಂದರೆ ಸಿಪ್ಪೆ ಮಾತ್ರ ಬೀಜ ತೆಗೆದುಬಿಟ್ಟು ಆ ಸಿಪ್ಪೆಯನ್ನು ನೀರಿನಲ್ಲಿ ನೆನೆಸಿಟ್ಬಿಟ್ರೆ ಬೆಳಗ್ಗೆ ಅದು ಒಳ್ಳೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ತುಂಬ ಸಾಫ್ಟ್ ಅಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ, ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾನು ಸ್ವಲ್ಪ ಬಡ್ಜೆಟ್, ಯಾಕಂತಂದರೆ ಎಲ್ಲ ಅಂಶ ಅದರ ಇರುವ ಸಾರಾಂಶವನ್ನೆಲ್ಲ ತೆಗೆದುಬಿಡ್ತೀನಿ. ಹಾಗಾಗಿ ಅದನ್ನೇನು ಮಾಡ್ತೀನಿ, ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೋತೀನಿ. ಮಿಕ್ಸಿಗೆ ಹಾಕೊಂಡಾಗ ಇದು ಸ್ವಲ್ಪ ನೈಸ್ ಆಗುತ್ತೆ. ನೋಡಿ ಈ ಥರ ನಾನು ಮಿಕ್ಸಿಗೆ ಹಾಕೊಂಡಾದ್ಮೇಲೆ ಇದು ಈ ಥರ, ಯಾಕಂದರೆ ಕೈಯಲ್ಲಿ ಇಷ್ಟು ನೈಸಾಗಿ ನಾವು ಕಿಂಚೆಟ್ ಆಗೋದಿಲ್ಲ. ಹಾಗಾಗಿ ನಾನು ಮಿಕ್ಸಿಗೆ ಹಾಕೊಂಡಾಗ ಅದರಲ್ಲಿ ನಾವು ಈ ಥರ ಸ್ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಮೆತ್ತಗನು ಬೇಗ ಆಗುತ್ತೆ. ಹಾಗಾಗಿ ನಾನು ಇದನ್ನು ರಾತ್ರಿ ನೆನೆಸಿಟ್ಟಿರುವಂತಹ ಅಂಟುವಾಳದ ಕಾಯಿನ ಸ್ವಲ್ಪ ತಪ್ಪೆರಾಗಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ನೀರು ಹಾಕ್ಕೊಂಡು ಮಾಡ್ಕೋಬೇಕು. ಚೆನ್ನಾಗಿ ಇದು ಮಾಡಿಕೊಂಡ್ರೆ, ಇದನ್ನು ಸ್ವಲ್ಪ ನೀರು ಹಾಕ್ಕೊಳ್ತೀವಿ, ಇದಕ್ಕಿಂತ ತುಂಬ ನೀರು ಬೇಕಾಗುತ್ತೆ. ಇದರ ನೀರು ಜಾಸ್ತಿ ಅಂದರೆ ತುಂಬ ಜಾಸ್ತಿ ಬೇಕಲ್ಲ, ಇಷ್ಟು. ಯಾಕಂತಂದ್ರೆ ನಾವು ಇರುವ ಎಲ್ಲನೂ ನಾವು ಯೂಸ್ ಮಾಡ್ಕೋಬೇಕಲ್ಲ, ಹಾಗಾಗಿ ನಿಮ್ಗೆ ಗೊತ್ತಾಗುತ್ತೆ ನೀರು ಥರ ಇದ್ರೆ ಅದು ಬೇಡ. ಇಷ್ಟು ಅದು ಅಂಟುವಾಳದ ಒಂದು ರಸ ಇದರಲ್ಲಿ ನಮಗೆಲ್ಲ ಬರ್ಬೇಕಷ್ಟೆ. ಎಷ್ಟು ನೊರೆ ಬರುತ್ತೆ ಅಂತಂದ್ರೆ ತುಂಬ ಚೆನ್ನಾಗಿ, ಒಳ್ಳೆ ಅಂಟುವಾಳದ ಕಾಯಿ ಒಳ್ಳೆ ಘಮ ಬರುತ್ತೆ.
ಸೀಗೆಕಾಯಿ, ಅಂಟುವಾಳದ ಕಾಯಿ ಬಗ್ಗೆ ನಾಗಮಂಡಲದಲ್ಲಿ ಒಂದು ಹಾಡನ್ನು ಇದೆ, ನಾಗಬಣ್ಣದ ಡೈರೆಕ್ಷನ್ ಅಲ್ಲಿ ಚೆನ್ನಾಗಿದೆ. ಇದೆಲ್ಲ ನಮ್ಮ ಸಂಸ್ಕೃತಿ. ನಮ್ಮ ಅದೇ ಏನಾದ್ರು ನಮ್ಮ ಕಾಡಿನಲ್ಲಿ ಬೆಳೆದಿರುವಂತಹ ಇಂಥ ಒಂದು ಕಾಯಿಗಳಿಂದ ನಾವು ಮಾಡ್ಕೊಂಡಾಗ ಮುಖ್ಯವಾಗಿ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಇವೆಲ್ಲ ತಿಳಿಸ್ಬೇಕು. ಇಲ್ಲಾಂದ್ರೆ ಎಲ್ಲ ಕೆಮಿಕಲ್ಮಯ ಆಗ್ಬಿಡ್ತಾರೆ. ಅದಕ್ಕೋಸ್ಕರ ಅಷ್ಟೇ ಇದನ್ನ ನಾವೇನ್ ಮಾಡ್ಬೇಕು, ಇಲ್ಲಿ ಸೋದಿಸ್ಬೇಕು. ಇದು ಆಕ್ಚುಲಿ ಈ ಸೀರೆನ ಒಂದು 4-5 ಸೀರೆಗಳು ಇಷ್ಟೇ ಹಾಕಿರೋದು, ಆದ್ರೂ ಇಷ್ಟು ಬಂದಿದೆ. ನಾವು 4-5 ಸೀರೆಗೆ ನಾವು ಯೂಸ್ ಮಾಡ್ಕೋಬಹುದು, ಕ್ಲೀನ್ ಮಾಡ್ಬೋದು. ಇದರಿಂದ ತೆಗೆದ್ಬಿಟ್ಟು ಮತ್ತೆ ನಾನೇನ್ ಮಾಡ್ತೀನಿ, ಇನ್ನೊಂದ್ಸಲ ರಸವನ್ನು ತೆಗೆದು ಮತ್ತೆ ಈ ಸಿಪ್ಪೆನೂ ಬಿಸಾಕಕ್ಕೆ ಹೋಗ್ಬೇಡಿ. ಇದೆಲ್ಲ ಬಂದ ನಂತರನೂ ಸಹ ಇದು ನಮ್ಮ ಹಿತ್ತಾಳೆ ಪಾತ್ರೆಗಳು, ಬೆಳ್ಳಿ ಪಾತ್ರೆಗಳು, ಮತ್ತೆ ತಲೆ ವಾಶ್ ಮಾಡ್ಕೊಳಕ್ಕೆ, ಅಂದ್ರೆ ಕೂದಲು ವಾಶ್ ಮಾಡ್ಕೊಳಕ್ಕೆ ಎಲ್ಲದಕ್ಕೂ ಇದು ಉಪಯೋಗ ಆಗುತ್ತೆ. ಇದಕ್ಕೆ ಬೆಸ್ಟ್ ಕ್ಲೀನರ್ ಇದು. ಇಷ್ಟು ತೆಗಿತಾ ಇದ್ರೆ ಇದು ಬರುತ್ತೆ. ಅಂದ್ರೆ ನಮಗೆ ಕೊನೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಸಿಪ್ಪೆ ಲೈಟ್ ಕಲರ್ ಆಗ್ಬಿಟ್ಟು ಇನ್ನು ಅದರಲ್ಲಿ ನೊರೆನೇ ಬರೋದಿಲ್ಲ. ಆವಾಗ ಇದರಲ್ಲಿ ಸಾರಾಂಶ ಇಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ಟು ಅಲ್ಲಿ ನಿಲ್ಲಿಸ್ಬೇಕಾಗುತ್ತೆ. ನೋಡಿ ಇದಿಷ್ಟು ಬರ್ತಾ ಇದೆ, ಹಾಗಾಗಿ ನಾನು ಇನ್ನೂ ಇಷ್ಟು ತೆಗಿತಾ ಇದ್ದೀನಿ. ತೆಗೆದ ನಂತರ ನಾನು ಹೆಂಗೆ ಉಪಯೋಗಿಸೋದು ಅಂತ ತೆಗಿತಾ ಇದ್ದೀನಿ. ಯಾಕಂತಂದ್ರೆ ಇದು ತೆಗಿತಾ ಇದ್ರೆ ಇನ್ನೂ ಒಂದು 10 ಮಿನಿಟ್ಸ್ ಇದರಿಂದ ರಸ ತೆಗಿಬಹುದು. ನಮ್ಗೆ ಸೀರೆಗೆ ಎಷ್ಟು ಬೇಕೋ ಅಷ್ಟು ಬಂದಿದೆ, ಹಾಗಾಗಿ ನಾನು ಇಲ್ಲಿ ನಿಲ್ಲಿಸ್ಬಿಟ್ಟು ಮುಂದಿನ ಪ್ರಾಸೆಸ್ಗೆ ಹೋಗ್ತೀನಿ. ತುಂಬಾ ಸುಲಭ ಮಾತ್ರ. ಈಗ ಮೊಟ್ಟ ಬಂದಾಗ ಸ್ವಲ್ಪ ಕಲ್ಲುಪ್ಪು. ನಾನು 2 ಸೀರೆ ಮಾಡ್ತಾ ಇರೋದ್ರಿಂದ, ಅಂದ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಲಿ ಅಂತ ನಾನು ಒಂದೇ ಸಲ 2 ತೋರಿಸ್ತಾ ಇದ್ದೀನಿ. ಒಂದು ಬಕೆಟಲ್ಲಿ ಸ್ವಲ್ಪ ಒಂದು ಅರ್ಧ, ಈ ಸೀರೆ ನೆನೆಯುವಷ್ಟು ಅಷ್ಟೇ ಸಾಕು, ನಮಗೆ ಜಾಸ್ತಿ ಬೇಡ. ಅರ್ಧಕ್ಕಂತ ಸ್ವಲ್ಪ ಕಮ್ಮಿ ನೀರು ತಗೊಂಡಿದ್ದೀನಿ 2ರಲ್ಲೂ ಸಹ. ಅದು ಹಾಕ್ಬಿಟ್ಟು ಇದು ಒಂದು ಸ್ವಲ್ಪ ಕಲ್ಲು, ಸ್ವಲ್ಪ ಏನಾದ್ರೂ ಕಲರ್ ಹೋಗಂದಿದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ ಅಂತ ಡಿಫ್ರೆನ್ಸ್ ಏನಿರಲ್ಲ. ಕಲ್ಲುಪ್ಪು ಹಾಕಿದ್ರೂ ಹೋಗ್ತಾ ಇದೆ, ಆಗ್ತಾ ಇದ್ರು ಹೋಗ್ತಾ ಇದೆ. ಅದೇನೋ ಒಂದು ಮನಸ್ಸು ಒಂದು ಸಮಾಧಾನ ಹಾಕಿದ್ದೀನಿ ಅಂತ ಅಷ್ಟೇ. ಇದರ ಬಿಟ್ಟು ಮುಕ್ಕಿದ್ದೇನು ಅಂತ ಏನು ಬರೋದು. ಇದಾದ ನಂತರ ಈ ಅಂಟುವಾಳದ ರಸ ನಾವೇನು ತಗೊಂಡಿದ್ದೀವಿ ಅದ್ರೊಳಗೆ ಒಂದಿಷ್ಟು ಸ್ವಲ್ಪ ಆದ್ರೂ ಸಾಕು. ಇದಕ್ಕೆ ಡೈಲ್ಯೂಟ್ ಮಾಡ್ಕೋಬೇಕು, ಡೈರೆಕ್ಟ್ ಆಗಿ ಹಾಕುವ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಇಷ್ಟು ಹಾಕೊಳ್ಳಿ, ಯಾಕಂದ್ರೆ ಅದು ಸ್ವಲ್ಪ ಜರಿ ಇದೆ. ಅದು ಈ ಸೀರೆನಲ್ಲಿ ದೊಡ್ಡ ಸೀರೆ ಇದು ರೆಡ್ ಕಲರ್, ಅದಕ್ಕೆ ಸ್ವಲ್ಪ ಜರಿ ಇರುತ್ತೆ. ಸ್ವಲ್ಪ ರಸ ಜಾಸ್ತಿ ಹಾಕೊಂಡಿದ್ದೀನಿ ಅಷ್ಟೇ. ಈಗ 2ರಲ್ಲಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಇದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ, ಬ್ಲೌಸ್ಗಳನ್ನು ದಯವಿಟ್ಟು ಸೀರೆಗಳ ಜೊತೆ ಆಗ್ಲಿ, ಸೀರೆ ತರ ಆಗ್ಲಿ ನೆನ್ಸಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಒಳಗಡೆ ಈ ಲೈನಿಂಗ್ ಕೊಟ್ಟಿರುವ ಕ್ಲಾತ್ ಹೆಂಗಿರುತ್ತೋ ಏನೋ ಗೊತ್ತಾಗೋದಿಲ್ಲ. ಈ ಕಲರ್ ಬಂದು ನಮ್ಮ ಸೀರೆಗಳೆಲ್ಲ ಅಂಟ್ಕೊಳ್ಳುವಂತ ಸಾಧ್ಯತೆಗಳಿದೆ. ಅದು ನನ್ನ ಎಕ್ಸ್ಪೀರಿಯನ್ಸ್, ಗೊತ್ತಿಲ್ಲದೆ ನಾನು ಮಾಡಿ ಬ್ಲೌಸ್ ಬಿಸಾಕಿದ್ದಾಯ್ತು. ಹಾಗಾಗಿ ಇದನ್ನ ನೀವು ಡೈರೆಕ್ಟ್ ಆಗಿ ಬಕೆಟ್ ಅಲ್ಲಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಇದನ್ನ ಸಪ್ರೇಟ್ ಆಗಿ ನಾನು ತೋರಿಸ್ತೀನಿ ಹೆಂಗ್ ವಾಶ್ ಮಾಡ್ಕೋಬೇಕು ಅಂತ. ಈಗ ಸೀರೆಗಳನ್ನ ಹೆಂಗ್ ನೆನೆಸ್ಬೇಕು ಅಂತಂದ್ರೆ, ನೀವು ಉದ್ದ ತಗೋಬೇಕಾಗುತ್ತೆ. ಈ ತರ ಸರಗಿಂದ ಇಲ್ಲಿಗೆ ಯಾವಾಗಲೂ ಅಷ್ಟೇ ಈ ಸರಗಿನ ಪೋರ್ಷನ್ ಏನಿದೆ ಇದನ್ನ ಸೇರಿಸಿ ಒಂದೇ ಸಲ ನೀರಲ್ಲಿ ನೆನೆಸ್ಲಿಕ್ಕೆ ಹೋಗ್ಬೇಡಿ. ಅಂದ್ರೆ ಈಗ ಅಂಟುವಾಳದ ಕಾಯಿ ರಸದಲ್ಲಿ ಡೈಲ್ಯೂಟ್ ಮಾಡಿದ್ವಲ್ಲ, ಅದರಲ್ಲಿ ನೆನೆಸ್ಲಿಕ್ಕೆ ಹೋಗ್ಬೇಡಿ. ಇದರ ಬಣ್ಣ ಇದಕ್ಕೆ ಒಂದೊಂದ್ಸಲ ನಾವು ಒಂದು 20 ಅಲ್ಲ 50,000 ಕೊಟ್ಟರು ಕಲರ್ ಹೋಗೋ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಇದನ್ನ ಒಟ್ಟಿಗೆ ಮಾಡಕ್ ಹೋಗ್ಬೇಡಿ. ಇಲ್ಲಿಂದ ಇಲ್ಲಿಗೆ ಈ ತರ ಉದ್ದ ಹಿಂಗ್ ಮಾಡ್ಕೊಂಡು ವಾಶ್ ಮಾಡ್ಕೊಳ್ಳಿ. ಇಲ್ಲಿ ಇದೆಲ್ಲ ಸಹ ಒಂದು ಕಡೆ ಹಾಕಿ ಹಾಕ್ಬಿಟ್ಟು ಒಂದು 5-10 ನಿಮಿಷ ಅಷ್ಟು ನೀವು ಇಷ್ಟವರೆಗೂ ಬಿಟ್ಬಿಡಿ. ಸೇಮ್ ಇದೇ ಪ್ರಾಸೆಸ್ ನೋಡಿ. ಕಲರ್ ನಿಮಗೆ ವೈಟ್ ಬಕೆಟ್ ಅದೇಯಿಂದ ಹೊಸ ತಗೊಂಬಂದೆ, ನಿಮ್ಗೆ ಏನಾದ್ರು ಕಲರ್ಸ್ ಹೋದ್ರೆ ಗೊತ್ತಾಗ್ಲಿ ಅಂತ ಇದನ್ನ ಹಿಂಗೆ ಇಟ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ಸಲ ಇದನ್ನ ನಾವು ಕಲರ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಕಲರ್ ಅಲ್ಲ, ನೀರಲ್ಲಿ ನೆನೆಸ್ಬೇಕಾಗುತ್ತೆ. ನೆಕ್ಸ್ಟ್ ಇದೇ ಸೇಮ್ ಪ್ರಾಸೆಸ್ ಇನ್ನೊಂದು ಸೀರೆ ಇದೆ. ಇದು ಸ್ವಲ್ಪ ಇದು ಹೆವಿ ವೆಯ್ಟ್ ಬೇರೆ ಇದೆ ನೋಡಿ. ಇದಿಷ್ಟು ಜರಿ ಕಚ್ಚಿ ಸೀರೆ ಇದನ್ನು ಸಹ. ಈ ಜರಿ ಪೋರ್ಷನ್ ಮಾತ್ರ ಯಾವಾಗಲೂ ಅಷ್ಟೇ ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿ ಮಾತ್ರ ನೀವು ತಗೊಂಡು ನೀರಿನಲ್ಲಿ ನೆನೆಸಿಡ್ಬೇಕು. ಎಂಥ ಸೀರೆಗಳಾಗಿರೋ ಒಂದೊಂದ್ಸಲ ಕಲರ್ಸ್ ಅಂತೂ ಬಹಳ ಹೋಗ್ತಾವೆ. ಅದಕ್ಕೆ ಹೇಳಿದ್ರು ಉಪ್ಪು ಹಾಕಿದ್ರು ಹೋಗ್ತಾ ಇದೆ, ಹಾಕ್ತಾ ಇದ್ರು ಆಯ್ತಾ. ನನಗೆ ಒಂದೊಂದ್ಸಲ ಅನ್ಕೋತೀನಿ, ನಾನು ಒಂದು 350 ರೂಪಾಯಿ 320 ರೂಪಾಯಿ ಸೀರೆ ಒಂದೊಂದ್ಸಲ ಡಿವನ್ ಹತ್ರ ಕಲರ್ ಹೋಗ್ಬಿಟ್ರೆ ತುಂಬಾ ಬೇಸರ ಮಾಡ್ಕೊಂಡ್ಬಿಡ್ತಾರೆ ಕಸ್ಟಮರ್ಸ್. ನೋಡಿ ನಾನು ಒಂದು 50,000 40,000 ಸೀರೆನೂ ನನ್ನ ಹತ್ರ ಹೋಗಿದೆ ಕಲರ್. ಏನು ಮಾಡ್ಲಿಕ್ಕೆ ಬರಲಿಲ್ಲ. ನಿಮಗೆ ಗೊತ್ತಾಗುತ್ತೆ ಕಲರ್ ಹೋಗಿದ್ರೆ ಅಲ್ಲಿ ಕಾಣಿಸ್ತಾ ಇತ್ತು. ಮತ್ತೆ ಇಷ್ಟು ಸೀರೆ ಮುಳುಗುವಷ್ಟಿದ್ರೆ ಸಾಕು ನೀರು. ಇದು ನೆಕ್ಸ್ಟ್ ಇದು ನೀರು ಏನಾದ್ರು ಕಲರ್ ಹೋಗಿಲ್ಲ ಅಂದ್ರೆ ಇದು ಆಚೆ ಹಾಕ್ಬಿಟ್ಟು ಇದು ಮತ್ತೆ ನೀರಿನಲ್ಲಿ ಹಾಕ್ಬಿಟ್ಟು ಎಷ್ಟು 2 to 3 ಮಿನಿಟ್ಸ್ ಆದ್ರೆ ಸಾಕು. ನಿಮಗೆ ಜರಿ ನೋಡ್ಕೊಂಡು ಸ್ವಲ್ಪ ಕಳಪೆ ಅದು ಇದ್ರೆ ಬೇಗ ತೆಗೆದ್ಬಿಡಿ.
ಇಲ್ಲ ಅಂತಂದ್ರೆ ಒಂದು 5 ಮಿನಿಟ್ಸ್ ಆದ್ರೂ ಸಹ ತಡೆಯುವಷ್ಟು ಶಕ್ತಿ ಇರುತ್ತೆ. ಅದು ಕಾಸ್ಟ್ಲಿ ಒಂದು ಜರಿ ಗೊತ್ತಾಗುತ್ತೆ ನಿಮಗೆ. ಆ ಥರ ನೋಡಿಕೊಂಡು ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಅಷ್ಟೇ, ಅದರ ಮೇಲೆ ಬೇಕಾಗಿಲ್ಲ. ಇದನ್ನ ಅಷ್ಟುವರೆಗೂ ಬಿಟ್ಬಿಡೋಣ, ಸ್ವಲ್ಪ ವೇಟ್ ಮಾಡಿ. ಈಗ ನೋಡಿ ಒಂದು 4 to 5 ಮಿನಿಟ್ಸ್ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನಿಮಗೆ ಚಂದ ಗೊತ್ತಾಗುತ್ತೆ ಕಲರ್ ಎಷ್ಟು ಹೋಗಿದೆ ಅಂತ. ಆರಾಮ್ಸೆ ಹೋಗುತ್ತೆ. ನಾನು ಹೇಳಿದ್ದೀನಲ್ಲ ಪರ್ಪಲ್ ಕಲರ್ ಹೋಗುತ್ತೆ. ಅವ್ರು ಏನು ಮಾಡ್ತಾರೆ, ವಾಶ್ ಮಾಡೋಕ್ಕೆ ಕೊಟ್ಟಿದಾಗ ಅವ್ರಿಗೆ ಗೊತ್ತಾಗೋದಿಲ್ವಲ್ಲ, ನಮ್ಮ ಥರ ಅಷ್ಟು ಕೇರ್ ತಗೊಳ್ಳಲ್ಲ ಅಂಗಡಿನಲ್ಲಿ. ಹಾಗಾಗಿ ಏನು ಮಾಡ್ತಾರೆ, ಎಲ್ಲ ಸೇರಿ ಹಾಕ್ಬಿಡ್ತಾರೆ. ಸೀರೆ ಎಲ್ಲನೂ ಸಹ ಸರಿಗೋ ಎಲ್ಲನೂ ನಿಮ್ಗೆ ಗೊತ್ತಾಗಿದೆ. ಎಷ್ಟು ಕಲರ್ ಹೋಗಿದೆ. ಕಲರ್ ಗೊತ್ತಾಗ್ತಾ ಇದೆ ಅನಿಸ್ತಾ ಇದೆ. ಚೆನ್ನಾಗಿ ಎಷ್ಟು ಕಲರ್ ಹೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬ್ರೇಕ್ಸ್ ಕಲರ್ ಬಂತು. ಈಗ ನಾವು ಈ ಸರಗನ್ನ ಮತ್ತೆ ಜರಿನ ಹೆಂಗೆ ವಾಶ್ ಮಾಡಬೇಕು ಅಂತ, ಇದಕ್ಕಾಗಿ ಇದನ್ನ ಮತ್ತೆ ಇದ್ರಲ್ಲಿ ಹಾಕಿದ್ರೆ ಏನಾಗುತ್ತೆ, ಈ ಬಣ್ಣ ಎಲ್ಲ ಇದು ಮೆಟ್ಕೊಂಡ್ಬಿಟ್ಟು ಈ ರೆಡ್ ಯೆಲ್ಲೋ ಇದೆಲ್ಲ ಏನಾಗುತ್ತೆ, ಡಲ್ ಆಗಿಬಿಡುತ್ತೆ ಆ ವೈನ್ ಕಲರ್ ಇದ್ರ ಮೇಲೆ ಮರ್ಜ್ ಆಗಿಬಿಟ್ಟು. ಹಾಗಾಗಿ ಇದನ್ನ ಯಾವುದೇ ಪರಿಸ್ಥಿತಿನಲ್ಲೂ ಮಿಕ್ಸ್ ಮಾಡೋದು ಬೇಡ ಇದನ್ನ. ಹಾಗಾಗಿ ನಾವು ಹೆಂಗೆ ಇದನ್ನ ವಾಶ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಎಸ್ಪೆಷಲಿ ಕಲರ್ ಹೋಗೋ ಸೀರೆಗಳಿಗೆ ನಾವು ಸ್ವಲ್ಪ ಕೇರ್ ತಗೋಬೇಕು. ಮಿಕ್ಕಿದ್ದಕ್ಕೇನಿಲ್ಲ, ಏನು ಹೋಗಿಲ್ಲ ಅಂತಂದ್ರೆ ನಾವು ಆರಾಮ್ಸೆ ಏನು ಮಾಡೋಕ್ಕಾಗಲ್ಲ, ಆರಾಮ್ಸೆ ಮಾಡಬೇಕು. ಕಲರ್ ಸೀರೆ ತಗೊಂಡು ನಾವೀಗ ಮಾಮೂಲು ಬಾಯ್ದಾದ್ರೆ ಬ್ರಷ್ ಹಾಕಿ ಉಜ್ಜಿದ್ದೀವಿ, ಆದರೆ ಇದನ್ನ ಹಾಗೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಅಂಟುವಾಳಕಾಯಿನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು, ಇದು ಸ್ವಲ್ಪ ಕಾನ್ಸಂಟ್ರೇಟರ್ ಇರೋದು, ಇದನ್ನು ತಗೊಂಡು ಜಸ್ಟ್ ಅದರಲ್ಲಿ ಸ್ಪಾಂಜ್ ತಗೊಳ್ಳಿ. ಜರಿಯಾಗಿ ಫ್ಯಾಬ್ರಿಕ್ಗಾಗಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಹಾಕಿಬಿಟ್ಟು ಜಸ್ಟ್ ಹೀಗೆ ಎಲ್ಲನೂ ಮಾಡೋದು ಅಷ್ಟೇ. ನಿಮಗೆ ಎಂಥದ್ದು ಇಲ್ಲ, ಕಷ್ಟ ಇಲ್ಲ, ಜಸ್ಟ್ ಇಷ್ಟು ಮಾಡ್ತಾ ಇದ್ರೆ ಸಾಕು. ಫ್ಯಾಬ್ರಿಕ್ ಅಷ್ಟೇ ವಾಶ್ ಆದ್ಮೇಲೆ ನಿಮಗೆ ಪಾಲಿಶ್ ಥರ ಶೈನಿ ಬರುತ್ತೆ. ಈಗ ಸೀರೆನ ಜಸ್ಟ್ ಸ್ಪಾಂಜಲ್ಲಿ ನಿಂಗೆ ಅಂತ ಇದ್ರೆ ಸಾಕು, ಜಾಸ್ತಿ ಉಜ್ಜೋ ಅವಶ್ಯಕತೆ ಇರಲ್ಲ. ಈ ಅಂಟುವಾಳದಲ್ಲಿ ತುಂಬ ಫಾಸ್ಟಾಗಿ ಎಲ್ಲ ಕಲರ್ ಹೋಗಿರುತ್ತೆ ಮತ್ತು ಪಾಲಿಶ್ ಥರ ಶೈನ್ ಬಂದಿರುತ್ತೆ. ಈಗ ಸರಗನ್ನು ಮಾತ್ರ ಈ ಥರ ಇಟ್ಕೊಂಡು, ಈ ಸರಗನ್ನು ಇಟ್ಕೊಂಡು ಈ ಅಂಟುವಾಳದ ರಸ ಸ್ವಲ್ಪ ನೀರು ಹಾಕಿಟ್ಟಿಲ್ಲ ಅದರಲ್ಲಿ ಸ್ಪಾಂಜಲ್ಲಿ ಮುಗಿಸ್ಬಿಟ್ಟು ಜಸ್ಟ್ ಈಗ ವಾಶ್ ಮಾಡೋದಷ್ಟೇ. ನೀವು ಅದನ್ನು ಇದು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇನ್ನೂ ಸ್ವಲ್ಪ ಟೈಮ್ ಏನಾದ್ರು, ಈಗ ನೋಡಿ ಇದೆಲ್ಲ ನಾನು ರಂಗೋಲಿ ಹಾಕಿದ್ದೀನಿ, ಇಲ್ಲೇ ಹಾಕಿರೋದು ನೋಡಿ, ಆಗ ತೋರಿಸ್ತೀನಿ, ಏನು ಇರೋದಿಲ್ಲ. ಜಸ್ಟ್ ಎಲ್ಲಿ ನಮಗಿದ್ರೆ ಬೈ ಚಾನ್ಸ್ ಇನ್ನೂ ಜಾಸ್ತಿ ಇದ್ರೆ ನಾವು ಇಲ್ಲಿ ಕಾನ್ಸಂಟ್ರೇಟರ್ ಇದೆಯಲ್ಲ ಅಲ್ಲಿದ್ದರೆ ಒಂದು ಚೂರು ಹಾಕೊಳ್ಳಿ ಅದ್ರ ಮೇಲೆ, ತುಂಬ ಚೆನ್ನಾಗಿ ಇದೆಲ್ಲ ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ. ಒಣಗಿದ ನಂತರ ಅದು ಎಷ್ಟು ಏನು ಕಲರ್ಗಳು ಇರೋದಿಲ್ಲ. ಜಸ್ಟ್ ಹಿಂಗೆ ಈ ನೀರಿನಲ್ಲಿ ಮುಗಿಸಿದ ನೀರಲ್ಲಿ ಅದೆಲ್ಲ ಸ್ಪಾಂಜ್ ಜೊತೆ ಈ ಥರ ರಬ್ ಮಾಡ್ತಾ ಹೋದರೆ ಸಾಕು. ಅಂದರೆ ಜಾಸ್ತಿ ಇದನ್ನು ನೀರು ಹಾಕಿ ಈಗ ಕುಪ್ಪಳಿಸೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಕು. ರೇಷ್ಮೆನ ಜಸ್ಟ್ ಒಂದಿಷ್ಟು ಸ್ಪಾಂಜಲ್ಲಿ ಹಾಕಿ ನೀರಲ್ಲಿ ಡಿಪ್ ಮಾಡೋದಷ್ಟೇ. ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ, ಕಲರ್ ಕೊಳೆ ಹೋಗುತ್ತೆ ಅಂದ್ಬಿಟ್ಟು ಕಲರ್ ಹೋಗ್ತಾ ಇದೆ. ಇಷ್ಟೇ. ಈಗ ಇದನ್ನ ನೀವೇನ್ ಮಾಡ್ತೀರಾ, ಇದನ್ನ ಮಾತ್ರ ಸಪ್ರೇಟ್ ಆಗಿ ತಗೊಂಡು ಇದೆಲ್ಲ ನಮಗೆ 10 to 15 ಮಿನಿಟ್ಸ್ ಸಮಯ ಅಷ್ಟೇ ಆಗೋದು. ನಾನು ಎಕ್ಸ್ಪ್ಲೇನ್ ಮಾಡಿಕೊಂಡು ನಿಧಾನ ಮಾಡ್ತಾ ಇರೋದ್ರಿಂದ ಇದು ಮಾತ್ರ ಸಪ್ರೇಟ್ ಆಗಿ ನೀರಲ್ಲಿ ಹಾಕೊಳ್ಳಿ. ಇದನ್ನ ಎಲ್ಲನೂ ಒಂದು ಸ್ವಲ್ಪ ಬಕೆಟಲ್ಲಿ ಹಾಕಿ ಕ್ಲೀನ್ ಮಾಡೋದಷ್ಟೇ. ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಮಾತ್ರ ಹೋಗ್ಬೇಕು. ಇದು ಇನ್ನೊಂದು ವಿಶೇಷತೆ ಏನಂತಂದ್ರೆ, ಈ ತರ ಒಂದು ಸಲ ವಾಟರ್ ಅಲ್ಲಿ ನೀವು ಡಿಪ್ ಮಾಡಿದ್ರಂದ್ರ ಈ ಬಣ್ಣ ಇದಕ್ಕೆ ಬೆರ್ಕೊಳ್ಳೋದಿಲ್ಲ. ಈ ಅಂಟುವಾಳಕಾಯಿ ರಸ ಎಲ್ಲ ಹೋಗ್ಬೇಕು. ಒಂದ್ಸಲ ಆದ್ರೆ 2 ಸಲ ಬೇಕಾದ್ರೆ ಈ ತರ ಮಾಡ್ಕೊಳ್ಳಿ, ಇವಾಗೆಲ್ಲ ಹೋಗುತ್ತೆ. ಹೋಗುದು ಮತ್ತೆ ಇನ್ನೊಂದ್ಸಲ ನಾನು ಏನ್ ಮಾಡ್ತೀನಿ, ಇನ್ನೊಂದ್ಸಲ ನೀರಲ್ಲಿ ಡಿಪ್ ಮಾಡಿ. ಈಗ ಕೊನೆಯಲ್ಲಿ ಅದು 2 ಸಲ ನೀರಿನಲ್ಲಿ ಜಸ್ಟ್ ಇಷ್ಟೇ ಡಿಪ್ ಮಾಡೋದಷ್ಟೇ. ನೆಕ್ಸ್ಟ್ ನನಗೆ ಸ್ವಲ್ಪ ಫಸ್ಟ್ ಟೈಮ್ ಮುಟ್ಟಿದಾಗ ಸ್ವಲ್ಪ ಸ್ಟಿಫ್ನೆಸ್ ಇರಲಿ ಅಂತ ಅನ್ಕೊತಾ ಇದ್ದೀನಿ. ಹಾಗಾಗಿ ನಾನು ಸ್ವಲ್ಪ ರಿವೈವ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡೋದು ಜಸ್ಟ್ ಡಿಪ್ ಮಾಡಿ ಫಿನ್ ಮಾಡೋದು, ಜಸ್ಟ್ ಮೇಲಕ್ಕೆ ಒಂದ್ಗಡೆ ಹಾಕೋದು ಅಷ್ಟೇ. ನೀವೇನು ತಿನ್ನಕ್ಕೆ ಹೋಗಬೇಡಿ, ಜಸ್ಟ್ ಎಲ್ಲನೂ ಈ ಥರ ಇದರಲ್ಲಿ ನೀರೆಲ್ಲ ಇರಲಿ. ಯಾಕಂದ್ರೆ ಒದ್ದೆ ಇರೋದ್ರಿಂದ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಇದಾಗುತ್ತೆ. ಜಸ್ಟ್ ಹೀಗೆ ನೀವೇನು ಅದನ್ನ ಇದು ಮಾಡಕ್ಕೆ ಹೋಗ್ಬೇಡಿ, ತಿನ್ನಕ್ಕೆ ಹೋಗಬೇಡಿ. ಇನ್ನೊಂದ್ಸಲ ಬೇಕಾದ್ರೆ ಚೂರ ಸ್ವಲ್ಪ
ಹಿಂಗಿರುತ್ತೆ. ಜಸ್ಟ್ ಇದೆಲ್ಲ ಹಿಂಗೆ ಹಾಕಿ ಎಲ್ಲರೂ ಒಂದು ಕಂಬಿ ಮೇಲೆ ಹಾಕೊಳ್ಳಿ. ಮೇಲೆ ಇದೆ, ನಾನು ಹಾಕಿ ಅಲ್ಲಿ ಹಾಕಿದ್ರೆ ಚೆನ್ನಾಗಾಗುತ್ತೆ. ಅದನ್ನು ಇನ್ನೊಂದು ಸೀರೆನೂ ಸಹ ಹಾಗೆ ಮಾಡಿ ತೋರಿಸ್ತಾ, ಅದನ್ನು ಅಷ್ಟೇ ತುಂಬ ಕಲರ್ ಹೋಗ್ಬಿಟ್ಟಿದೆ. ಅದನ್ನು ಸಹ ಒಳ್ಳೆ ಕಲರ್ ಹೋಗಿದೆ. ಎಷ್ಟು ಕಲರ್ ಹೋಗ್ಬಿಟ್ಟಿದೆ. ಪುಣ್ಯಕ್ಕೆ ಇದೊಂದು ನೇಚರು ನಮ್ಮ ಜರಿಗೆ ಕಲರ್ ಅಂಟ್ಕೊಳ್ಳಲ್ಲ. ಇಲ್ಲ ಅಂತಂದ್ರೆ ಎಂತ ಮಾಡೋದು, ಸೀರೆ ಅಂತ ನೋಡ್ಲಿಕ್ಕೆ ಆಗುತ್ತೆ. ಇನ್ನೊಂದು ಮಾತ್ರ ಮಾಡ್ತೀವಿ ಸರಿ, ಎಷ್ಟು ಡಿಪ್ ಮಾಡಿ ನನಗೆ ರೈಟ್ ಸೈಡ್ ಅಭ್ಯಾಸ, ಲೆಫ್ಟ್ ಸೈಡ್ ಇಲ್ಲ. ಕ್ಯಾಮ್ರಾಗೆ ಲೆಫ್ಟ್ ಸೈಡ್ ಇದೆ, ಹಾಗಾಗಿ ಸ್ವಲ್ಪ ಹೊಸದಾಗಿ ಮಾಡ್ತಾ ಇದ್ದೀನಿ. ಏನು ಅನ್ಕೋಬೇಡಿ, ನಾನು ಮಾಮೂಲಿಗೆ ಅಭ್ಯಾಸ ಇದೆ. ಇದು ನೋಡಿ ಲಾಸ್ಟಲ್ಲಿ ಸರಿ ತುಂಬ ಚೆನ್ನಾಗಿ ಬಂದಿದೆ. ಕಲರು ಫ್ರೆಶ್ ಆಗಿ ಬಂದಿದೆ, ಕಾಣಿಸ್ತಾ ಇದೆ, ಶೈನಿ ಬಂದಿದೆ ಪಟ್ಟು. ಇಷ್ಟೇ. ಇದನ್ನು ಏನು ಮಾಡ್ತೀನಿ, ಮತ್ತೆ ನಾನು ಸ್ವಲ್ಪ ರಿವೈವ್ ಹಾಕಿ ಜಸ್ಟ್ ಡಿಪ್ ಮಾಡ್ತೀನಿ. ಇದಕ್ಕೂ ಸಹ ನಾನು ರಿವೈವ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಸೀರೆ ದಪ್ಪ ಇರೋದ್ರಿಂದ ಸ್ವಲ್ಪ ರಿವೈವ್ ಜಾಸ್ತಿ ಹಾಕ್ತೀನಿ. ಮತ್ತು ಇನ್ನೊಂದು ವಿಷಯ ಹೇಳೋದು ಮರ್ತ್ಬಿಟ್ಟಿದ್ದೀನಿ, ಈ ಥರ ಹಾಕುವಾಗ ಕಂಫರ್ಟ್ ಬೇಕಾದರೆ ನೀವು ಹಾಕೋಬೋದು, ಅಂದರೆ ಸ್ಮೆಲ್ ಒಳ್ಳೆ ಬರುತ್ತೆ. ಆ ಥರ ಏನಾದರೂ ಪರಿಮಳ ಬೇಕು ಅಂತಂದರೆ ಕಂಫರ್ಟಲ್ಲಿ ಯೂಸ್ ಮಾಡಿಕೊಂಡು ಸಹ ನೀವು ಇದನ್ನು ಬಳಸ್ಕೋಬೋದು. ಇದು ಬರೀ ಜರಿ ಇರೋದ್ರಿಂದ ಪರವಾಗಿಲ್ಲ, ಏನು ಆ ಥರ ಇದೇನಿಲ್ಲ. ಈ ಥರ ಈಸಿ ಮೆಥಡ್ ಅಂತಂದರೆ ಒಂದು ಬಕೆಟ್ನಲ್ಲಿ ಹಾಕ್ಕೊಂಡು ಈ ಥರ ಹಾಕ್ಕೊಳ್ತಾರೆ, ಈಸಿ ಆಗಿ. ಆವಾಗಿಂದ ಐಡಿಯಾ ಬಂದಿಲ್ಲ, ಕೊನೆಯ ಸೀರೆಯಲ್ಲಿ ಐಡಿಯಾ ಬಂದಿಲ್ಲ. ನಾನು ಯಾವಾಗಲೂ ಒಂದೇ ಮಾಡ್ತಿದ್ದೀನಿ ಆ ಥರ ತೆಗಿಲಿಕ್ಕೆ. ಈಗ ಬ್ಲೌಸ್ ಹೆಂಗೆ ವಾಶ್ ಮಾಡೋದು ಎಲ್ಲ ಇಷ್ಟೊತ್ತಿಗೆ ಗೊತ್ತಿರಬೇಕು. ನಾನು ಕಲರ್ ಹೋದರೆ ಹೆಂಗೆ ಮಾಡ್ತಿದ್ದೆ ಪಲ್ಲೆಲ್ಲ ಅದೇ ಪ್ರಾಸೆಸ್ಸೇ ಇದರಲ್ಲಿ ಮಾಡೋದು ಸಹ. ನನಗೇನಿಲ್ಲ ಬ್ಲೌಸ್ಗಂತೂ ನನಗೆ ಲೈನಿಂಗ್ ಕ್ಲಾತ್ ಮೇಲೆ ಭಾಳ ಡೌಟ್. ಯಾವಾಗಲೂ ಅಷ್ಟೇ ಫಾಲು ನಂತರ ಈ ಲೈನಿಂಗ್ ಕ್ಲಾತ್ ಅವರು ಒಳ್ಳೇದು ಹಾಕಿದರೆ ನಾವು ಜಾಸ್ತಿ ಕೊಡ್ತೀವಿ, ಚೆನ್ನಾಗಿರೋದೆಲ್ಲ ಹಾಕಿದ್ರೆ ಆಗೋದಿಲ್ಲ, ಕರೆಕ್ಟಾಗಿ ಹಾಕಿರ್ತಾರೆ. ಅದಕ್ಕೋಸ್ಕರನೇ ನಾವೇನು ಮಾಡ್ತೀವಿ, ಯಾವಾಗಲೂ ಅಷ್ಟೇ ಅದನ್ನು ನೀರಲ್ಲೂ ನೆನೆಸಲ್ಲ, ಮತ್ತು ಡಿಪ್ಪಂತೂ ಮಾಡೋದೇ ಇಲ್ಲ. ಮತ್ತೆ ಹಾಗಾದ್ರೆ ಫಸ್ಟ್ ನಾನು ಏನು ಮಾಡ್ತಿದ್ದೀನಿ, ಮೊದಲು ಏನು ಮಾಡಿದ್ದೀವಿ ಇದೆಲ್ಲ ಹೋಗ್ಬಿಟ್ಟು ನಿಮಗೆ ಅಂಟವಾಳಕಾಯಿ ರಸದಲ್ಲಿ ಈಗ ಇನ್ನೊಂದೇನು ಅಂತಂದರೆ ಅಷ್ಟು ಮಾಡ್ಕೊತಾ ಹೋಗ್ತೀನಿ. ಕಲೆಗಳು ಹೋಗುತ್ತೆ, ಶೈನಿನೂ ಬರುತ್ತೆ. ಇದು ನ್ಯಾಚುರಲ್ ವಾಷಿಂಗ್ ಗುಣಗಳಿರುವಂತಹ ಈ ಅಂಟುವಾಳದ ಕಾಯಿಂದ ಸೈಡ್ ಎಫೆಕ್ಟ್ಸ್ ಇಲ್ಲದೇ ಇರೋ ಕಾರಣ ಏನಾದರೂ ಹಿಂಗೆ ಮಾಡಿದರೆ ಒಳ್ಳೇದು ಅನ್ನಿಸ್ತು ನನಗೆ. ಹಾಗಾಗಿ ನನ್ನ ಸೀರೆಗಳ ಜೊತೆ ಬ್ಲೌಸನ್ನು ಹಾಕೋದು ಇಲ್ಲ, ವಾಶ್ ಮಾಡೋದು ಇಲ್ಲ. ನೋಡಿ ಎಷ್ಟು ಅದಕ್ಕೆ ಇದಕ್ಕೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಇದಕ್ಕೆ ಇಲ್ಲಿ ನಾನು ಈ ಕೈ ತೋರಿಸ್ತೇನೆ, ಅಥವಾ ಈ ತೋಳು ತೋರಿಸ್ತೀನಿ, ಎಷ್ಟು ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಸುಮ್ಮನೆ ಹಿಂಗೆ ವಾಶ್ ಮಾಡಿದ್ರೆ ಸಾಕು, ಅಷ್ಟು ಚೆನ್ನಾಗಿ ಬರುತ್ತೆ ಶೈನಿ. ಕ್ಲಾತು ಅಷ್ಟೇ, ಫ್ಯಾಬ್ರಿಕ್ಕು ಸ್ವಲ್ಪ ಶೈನಿ, ಒಂಥರ ಹೊಸದೇನಂತ ಒಂದು ಏನಂತೀರ ಸ್ಪಾರ್ಕಲ್ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಎಂಥದ್ದಿಲ್ಲ, ಸ್ಟ್ರೈನೂ ಆಗೋದಿಲ್ಲ ಕೈಗೆ, ಜಸ್ಟ್ ಸ್ಪಾಂಜ್ ವಾಶ್ ಅಲ್ವಾ ಹಾಕೋದು, ಹಾಗಾಗಿ ನಿಮಗೆ ಅಂತೂ ಆಗೋದಿಲ್ಲ. ಆಮೇಲೆ ಇಲ್ಲಿ ನೋಡಿ ಈ ಬ್ಲೌಸು ಕೆಳಗಡೆ ಈ ಬೆವರಿನ ಒಂದು ಕಲೆಗಳಿರುತ್ತೆ, ಅದು ಸಹ ಹೋಗುತ್ತೆ. ಅದು ಮುಖ್ಯ. ಪ್ಯಾಡ್ಸ್ ಬಂದಿರುತ್ತೆ, ಒಂದೊಂದ್ಸಲ ಏನು ಮಾಡ್ತೀವಿ ಅರ್ಜೆಂಟಲ್ಲಿ ಅದು ಇಲ್ಲೇ ಇರೋವಾಗ ಹಾಗೆ ಹಾಕ್ಕೊಂಡು ಹೊರಟು ಬಿಡ್ತೀವ. ಅದು ಸ್ವಲ್ಪ ತುಂಬ ಹೊತ್ತು ಇಟ್ಟಿದಾಗ ಒಂದು 2 to 3 hours ಏನು ಆಗೋದಿಲ್ಲ. ಇನ್ನು ತುಂಬ ಸಮಯ ನೀವೇನಾದರೂ ಬ್ಲೌಸನ್ನು ಬಳಸಿದಾಗ ತುಂಬಾ ಸ್ವಲ್ಪ ಕಲೆಗಳಾಗೋ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ಸಹ ಈ ಅಂಟುವಾಳಕಾಯಿಂದ ಹೋಗುತ್ತೆ. ಪುಣ್ಯಕ್ಕೆ ಏನು ಲೈನಿಂಗ್ ಏನು ಕ್ಲಾತು ಒಳ್ಳೇದೇ ಅನಿಸ್ತಾ ಇದೆ. ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೇಳ್ತಾ ಇರೋದ್ರಿಂದ ಒಂದು ಸ್ವಲ್ಪ ಸಮಯ ದೊಡ್ಡದೇನೋ, ಇಷ್ಟು ಕಷ್ಟಪಡಬೇಕಂತ ಅನ್ಕೋಬೇಡಿ. ಏನು ಸಮಯ ಇರಿಸೋದಿಲ್ಲ, ಪಟಾಪಟ ಅರ್ಧ ಗಂಟೆಗೆ 2 ಸೀರೆನೂ ಆಗೋಗುತ್ತೆ. 15 ಮಿನಿಟ್ಸ್ ಒಂದು ಸೀರೆಗೆ ನೀವು ಇಟ್ಕೊಂಡ್ರು ಬ್ಲೌಸು ನೋಡಿ ಇದೆಲ್ಲ ಚೆನ್ನಾಗಿ ಶೈನಿ ಬರುತ್ತೆ. ಮೇನ್ ಕ್ಲಾತು ಕಲರ್ ಫ್ರೆಶ್ ಆಗಬೇಕು, ನಮಗೆ ಝರಿನೂ ಹೊಸದಾಗಬೇಕು, ತುಂಬಾ ಚೆನ್ನಾಗಾಗುತ್ತೆ. ತೋರಿಸ್ತೀನಿ ಡಿಫ್ರೆನ್ಸು ಭಾಳ ಚೆನ್ನಾಗಿ ಗೊತ್ತಾಗುತ್ತೆ. ಇದರಲ್ಲಿ
ನೀಟ್ಗಾಯಿತು. ತುಂಬ ದಿವಸ ಇದ್ದಿದ್ದು ವಾಶ್ ಮಾಡಿ, ಹಾಗಾಗಿ ನಾನು ಇದನ್ನು ತಗೊಂಡಿದ್ದು. ತೋಳೂ ಅಷ್ಟೇ ಚೆನ್ನಾಗಾಗತ್ತೆ. ಹಾಗಾಗಿ ನೀವು ಇದನ್ನು ಜಸ್ಟ್ ಹಿಂಗೆ ಡಿಪ್ ಮಾಡಿ ಇದಕ್ಕೆ ರಿವೈವ್ ಆಗಿ ಏನು ಬೇಕಾಗಿಲ್ಲ. ಇಲ್ಲ ಅಂದರೆ ಎರಡನೇ ಸಲ ನೀವು ನೀರಲ್ಲಿ ಡಿಪ್ ಮಾಡುವಾಗ ಕಂಫರ್ಟ್ ಬೇಕಾದ್ರೆ ಹಾಕೊಳ್ಳೋಷ್ಟು ಬಿಟ್ಟರೆ ರಿವೈವ್ ಅದೇನು ಬೇಕಾಗಿಲ್ಲ. ಇಷ್ಟು ಈ ಬ್ಲೌಸ್ನ ಕ್ಲೀನ್ ಮಾಡುವ ಒಂದು ವಿಧಾನ. ಚೆನ್ನಾಗಿದೆ. ಇದು ಒಣಗಿದ ನಂತರ ನಿಮ್ಗೆ ಗೊತ್ತಾಗುತ್ತೆ ಅದು ರಿಸಲ್ಟ್ ಎಂಥದ್ದು ಅಂತ. ಮೇಯ್ನು ಆ ಕಲೆ, ಹೆಣ್ಣಿನ ಕಲೆ ನಾನೇನು ತೋರಿಸಿದ್ದೀನಲ್ಲ ಅದು ಹೋಗಿರುತ್ತೆ. ತೋರಿಸಿದ್ರೆ ನಿಮಗೆ ಖುಷಿ ಆಗುತ್ತೆ. ಈಗ ಸೀರೆಗಳು ನೀರೆಲ್ಲ ಸೋರಿದೆ. 10 ನಿಮಿಷ ಆಯಿತು, 10-15 ನಿಮಿಷ ಆಗಿದೆ. ಈಗ ಒಣಗಿಸೋಣ ಬನ್ನಿ. ನೋಡಿ, ಸೀರೆಗಳೆಲ್ಲನೂ ಇಲ್ಲಿ ಟ್ರೈ ಮಾಡ್ಲಿಕ್ಕೆ ಬಿಟ್ಟಿದ್ದೀನಿ. ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಈ ಥರ ಇರಬೇಕು. ಇದಕ್ಕೆ ತುಂಬ ಬಿಸಿಲಿರಬಾರ್ದು, ತುಂಬ ಥಂಡಿನೂ ಇರಬಾರ್ದು. ಒಳ್ಳೆ ಅಂದರೆ ಸರಿಯಾದ ಒಂದು ಟೆಂಪರೇಚರಲ್ಲಿ, ಸರಿಯಾದ ಗಾಳಿಗೆ ಎಲ್ಲ ಚೆನ್ನಾಗಿದೆ. ಮತ್ತು ಈಗ ಹೆಂಗೂ ಬಂದಿದ್ದೀನಲ್ವ, ಒಂದು ವಿಷಯ ಹೇಳೋದಂತೆ, ಯಾವಾಗಲೂ ಕಂಬಿ ಕಟ್ಟಲಿಕ್ಕೆ ಅಂದರೆ ಬಟ್ಟೆ ಒಣಗಿಸ್ಲಿಕ್ಕೆ ಕಂಬಿ ಕಟ್ಬಿಡ್ತೀವಿ. ಈಗ ನಾವು ಹಾಗೆ ಮಾಡಿದ್ದೀವಿ. ಅಂದರೆ ಇನ್ನೂ ರಸ್ಟ್ ಹಿಡಿದಿಲ್ಲ. ಆದರೆ ಇದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ಬಟ್ಟೆ ಹಿಂಗೆ ಹಾಕಿದಾಗ ರಸ್ಟ್ ಹಿಡಿದಾಗ ಅದು ಫುಲ್ಲ ಲೈನೆಲ್ಲ ಕೆಂಪಗಂದರೆ ರಸ್ಟ್ ಕಲರ್ ಎಲ್ಲ ಆಗಿರುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಹಗ್ಗಗಳು ಕಟ್ಟೋದೇ ವಾಸಿ. ಈ ಬರ್ತಲ್ಲ ಪೈನ್ ದಾರ ಥರ ಪ್ಲಾಸ್ಟಿಕಲ್ಲಿ ಬರ್ತಲ್ಲ, ಅದೇ ಬೆಟರು. ಯಾಕಂದರೆ ಇದು ತುಂಬ ಡೇಂಜರು. ಇವಾಗೇನೋ ಇನ್ನು ಹೊಸದಾಗಿ ಹಾಕಿದ್ದೀವಿ. ಓಕೆ, ಇದು ನಡೆಯುತ್ತೆ. ನಾನಿದು ರಿಮೂವ್ ಮಾಡಿಬಿಟ್ಟು ಬೇರೆ ಮಾಡಿಸ್ತೀನಿ. ಇದು ಈಗ ನೋಡಿ ಎಷ್ಟು ಚೆನ್ನಾಗಿದೆ. ಪಾಲಿಶ್ ಎಲ್ಲ ತುಂಬ ಚೆನ್ನಾಗಾಗಿದೆ. ಹಿಂಗೆ ಶೈನಿಂಗ್ ಅಂತ ಕ್ಲೀನಾಗಿದೆ ಎಲ್ಲನೂ ಸೀರೆ. ಈ ಗಾಳಿಗೆ ನೋಡಿ ನನಗೆ ಇದು ಟಚ್ ಆದ್ರೂ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿದೆ. ಇದೆಲ್ಲನೂ ಸಹ ಜರಿ ಎಲ್ಲನೂ ಹೊಸದಾಗಿ, ಅದು ಸ್ವಲ್ಪ ಡಲ್ಲಾಗಿತ್ತು ಜರಿ, ಎಲ್ಲನೂ ಹೋಗ್ಬಿಟ್ಟು ಒಳ್ಳೆ ಜರಿ ಆಗಿದೆ. ಇದನ್ನು ಅಷ್ಟೇ ಕಲರು ಫ್ರೆಶ್ ಕಲರ್ ಆಯಿತು. ಇನ್ನೊಂದು ಇದ್ರ ವಿಷಯ ಹೇಳಬೇಕು ಅಂತಂದರೆ, ಸ್ವಲ್ಪ ಕಲರು ಹೋಗುತ್ತೆ. ಆದರೆ ಡ್ರೈ ಆದಮೇಲೆ ಕಲರ್ ಹೋಗ್ದಂಗೆ ಅನ್ಸೋದಿಲ್ಲ, ಅದೇ ಫ್ರೆಶ್ನೆಸ್ ಇರುತ್ತೆ. ಅದೊಂದು ಪುಣ್ಯ. ಇಲ್ಲ ಅಂತಂದರೆ ಇಷ್ಟೊಂದು ಕಾಸ್ಟ್ಲಿ ಸೀರೆಗಳನ್ನು ಕಲರ್ ಹೋಯಿತು ಫೇಡ್ ಆಗ್ದಂಗೆ ಇದ್ದರೆ ಉಟ್ಕೊಳ್ಳೋಕೆ ಭಾಳ ಕಷ್ಟ ಆಗ್ತದೆ. ಹಾಗಾಗಿ ಕಲರ್ ಹೋದ್ರೂ ಸರಿ, ನಮಗೆ ಕಲರ್ ಹೋಗ್ದಂಗೆ ಅನ್ಸೋದಿಲ್ಲ. ಚೆನ್ನಾಗಿದೆ. ನೋಡೋಣ, ಎಲ್ಲ ಡ್ರೈ ಆದಮೇಲೆ ತೋರಿಸ್ತೀನಿ ಹೆಂಗೆ ಅಂತ. ಈಗ ನೋಡಿ, ನಾವೆಲ್ಲ ವಾಶ್ ಆಗಿದೆ ಮತ್ತು ಎಲ್ಲನೂ ಒಣಗಿ ಆಗಿದೆ. ಈಗ ಸೀರೆನ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಫ್ರೆಶ್ ಆಯಿತು, ತುಂಬ ಚೆನ್ನಾಗಾಗಿದೆ. ಮತ್ತು ನಾನು ಅದು ಎಣ್ಣೆ ಹಾಕಿಟ್ಟಿದ್ದೀನಲ್ಲ, ಅದನ್ನು ಆಯಿಲ್ ಇದು ನೋಡಿ, ಒಂದು ಚೂರು ಎಣ್ಣೆನೂ ಇಲ್ಲ, ಮತ್ತು ಒಂಥರ ಪ್ಯಾಚ್ ಥರ ಅಂದರೆ ಒಂದು ಕಲೆನೂ ಇಲ್ಲ. ಕ್ಲೀನಾಗಿ ವಾಶ್ ಆಗುತ್ತೆ. ಹಾಗಾಗಿ ನಾನು ಅದಕ್ಕೆ ಆ ಧೈರ್ಯದಿಂದಲೇ ನಾನು ಅಷ್ಟು ಸುತ್ತಿದ್ದು. ಹಾಗಾಗಿ ನೀವು ಎಣ್ಣೆ ಏನೇ ಆಗಲಿ, ನೀವು ಇದನ್ನು ಉಪಯೋಗಿಸ್ಕೊಂಡು, ನೀವು ರಂಗೋಲಿ ಪೌಡರ್ನ ಉಪಯೋಗಿಸ್ಕೊಂಡು ಎಣ್ಣೆ ಎಲ್ಲ ತೆಗೆದುಬಿಟ್ಟು ಆಮೇಲೆ ಅಂಟವಾಳದ ಜೊತೆ ವಾಶ್ ಮಾಡಿದರೆ ತುಂಬ ಚೆನ್ನಾಗಿ ಹೋಗುತ್ತೆ ಕಲೆಗಳೆಲ್ಲ. ಮತ್ತು ಇದು ಅಷ್ಟೇ, ತುಂಬ ಜರಿ ಅಂತೂ ಫುಲ್ ಶೈನಿ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಇದು. ಈಗ ಓಪನ್ ಮಾಡಿ ತೋರಿಸ್ತೀನಿ. ನಾನು ನೋಡಿ ಅಷ್ಟು ಹಾಕಿದ್ದೀನಿ, ಸ್ವಲ್ಪ ರಿವೈವ್ ಹಾಕಿದ್ದೀನಿ. ಹಾಗಾಗಿ ಸ್ವಲ್ಪ ಫ್ರೆಶ್ ಆಗಿದೆ, ತುಂಬ ಸ್ಟಿಫು ಇಲ್ಲ ಇದು. ನನಗೆ ಸ್ವಲ್ಪ ಕಂಫರ್ಟ್ ಹೇಗೆ ಅನಿಸ್ತದೋ ಹಾಗೆ ಹಾಕ್ಕೊಂಡಿದ್ದೀನಿ, ನಾನು ಜಾಸ್ತಿ ಹಾಕ್ಕೊಂಡಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಹೊಸ ಸೀರೆ ಥರನೇ ನಾವು ಫೀಲ್ ಮಾಡೋಂಥ ಉಟ್ಕೋಬೋದು. ಕಲರ್ ಫೇಡ್ ಆದ್ರೂ ಸಹ ಫೇಡ್ ಆಗ್ದಂಗೆ ಕಾಣಿಸಲ್ಲ. ಅದೊಂದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಕಲರ್ ಹೋಗುತ್ತೆ ಚೆನ್ನಾಗಿ, ಆದರೆ ಮತ್ತೆ ಉಟ್ಕೊಂಡಾಗ ಅದು ಕಲರ್ ಹೋಗಿದೆ ಅಂತ ಅನಿಸೋದಿಲ್ಲ. ನೋಡಿ, ಇದು ಬ್ಲೂ, ಅದೇ ಪರ್ಪಲ್ ಕಲರ್ ಸೀರೆ. ಇದು ಖಾದಿ ಸಿಲ್ಕ್, ಅದು ಹ್ಯಾಂಡ್ಲೂಮ್. ಇದು ನೋಡಿ, ಇದೆಲ್ಲನೂ ಹ್ಯಾಂಡ್ಲೂಮ್, ಇದು ವೀವಿಂಗ್ ಎಲ್ಲ. ಹಾಗಾಗಿ ಇದು ಚೆನ್ನಾಗಾಗಿದೆ. ಕಲೆನೂ ಹೋಗಿದೆ ಮತ್ತು ಎಣ್ಣೆನೋ ಎಲ್ಲ ಫುಲ್ ಕ್ಲೀನಾಗಿ ಹೋಯ್ತು. ಆವಾಗಲೂ ಹೋಯಿತು. ನಾನು ಆ ಕಲೆಗೋಸ್ಕರ ಇದು ಅಡ್ವಾನ್ಸ್ ಜೊತೆ ನೀವು ನಾನು ವಾಶ್ ಮಾಡಿದ್ದು. ಈಗ ಇನ್ನೊಂದು ಸೀರೆ, ಇದು ಬ್ಲೌಸ್ ತುಂಬ ಚೆನ್ನಾಗಾಗಿದೆ, ಫ್ರೆಶ್ ಆಗಿದೆ ನೋಡಿ. ಝರಿ ಕಲರ್ ಎರಡೂ ನೋಡ್ಕೊಳ್ಳಿ. ಫ್ಯಾಬ್ರಿಕ್ಕೂ ಏನು ಡ್ಯಾಮೇಜ್ ಆಗೋದಿಲ್ಲ. ಇದೆಲ್ಲ ನ್ಯಾಚುರಲ್ ವಾಷಬಲ್ ಐಟಮ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ವಿಧವಾದಂಥ ಸೈಡ್ ಎಫೆಕ್ಟ್ಸ್ ಕೈಗಾಗಲಿ ಬಟ್ಟೆಗೆ ಆಗಲಿ ಆಗೋದಿಲ್ಲ. ಸಿಂಪಲ್ ಮೆಥಡ್, ಎಂಥದ್ದೂ ಇಲ್ಲ. ಅಂಟುವಾಳದ ರಸದ ಒಂದು ಏನಂತ ನೆನೆಸ್ಬಿಟ್ಟು ಆ ರಸದಿಂದ ವಾಶ್ ಮಾಡೋದಷ್ಟೇ. ನಾನೇನು ಜಾಸ್ತಿ ಇದು ಪ್ರೋಸೆಸ್ ಇಲ್ಲ. ನಾನು ನಿಧಾನವಾಗಿ ಹೇಳ್ತಾ ಹೋಗಿರ್ತೀನಿ, ಸ್ವಲ್ಪ ನಿಮಗೆ ದೊಡ್ಡದಂತ ಅನಿಸ್ಬೋದು. ಅದು ಪಲ್ಲು ಬೇರೆ ಮತ್ತು ಬಾಡಿ ಬೇರೆ ವಾಶ್ ಮಾಡೋದು. ಅದು ವಾಶ್ ಜಸ್ಟ್ ಸ್ಪಾಂಜಲ್ಲಿ ಹಿಂಗಂದರೆ ಸಾಕು, ನಿಮ್ಗೆ ಚೆನ್ನಾಗಿ ಹೋಗ್ಬಿಡುತ್ತೆ. ಇದು ಇವಾಗ 2 to 3 ಮಿನಿಟ್ಸ್ ನೆನೆಸಿರ್ತಿರ್ತಿಲ್ಲ, ಆವಾಗಲೇ ಇದು ಫುಲ್ಲು ಶೈನಿ ಬಂದ್ಬಿಡುತ್ತೆ. ಇದು ನೋಡಿದ್ದು. ನೆಕ್ಸ್ಟ್ ಇದು ಕಂಚಿ ಸೀರೆ. ಇದನ್ನು ಸಹ
ಚೆನ್ನಾಗಾಗುತ್ತೆ ಎಲ್ಲ ಸೀರೆಗಳು. ನೀವು ನಿಮ್ಗೇನೋ ಫಸ್ಟ್ ಟೈಮ್ ಮಾಡೋರು ಒಂದೇ ಒಂದು ಸೀರೆನ ಒಂದು ಕಡಿಮೆ ಬೆಲೆಯ ಒಂದು ಸೀರೆ ಜೊತೆ ಎಕ್ಸ್ಪೆರಿಮೆಂಟ್ ಮಾಡಿ. ಆ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಒಂದು ಸೀರೆಗೆ ಒಂದು 3ರಿಂದ 4 ಅಂಟ್ವಾಳ ಕಾಯಿಗಳಾದರೆ ಸಾಕು. ಅದು ರಾತ್ರಿನೇ ಸ್ವಲ್ಪ ಕುಟ್ಬಿಟ್ಟು ಬೀಜ ತೆಗೆದುಬಿಟ್ಟು ನೆನೆಸ್ಬಿಟ್ಟು ಅದನ್ನು ಚೆನ್ನಾಗಿ ಕೈಯಲ್ಲೇ ಇಸ್ಕೋ ಅಷ್ಟು ನಿಮಗೆ ಪೇಷನ್ಸ್ ಇದ್ದರೆ ಇಸ್ಕೊಳ್ಳಿ. ಇಲ್ಲಾಂದರೆ ಒಂಚೂರಿಗೆ ಅಂದರೆ ಮಿಕ್ಸಿನಲ್ಲಿ ಅದು ತರತರೆ ಆಗುತ್ತೆ. ಆಮೇಲೆ ನೀರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಬೇಗ ಬರುತ್ತೆ ಅಂತ ಅಷ್ಟೇ. ಈ ಥರ ಈ ಸೀರೆ ಫುಲ್ ಇದು ಬಾಡಿ, ಇದು ಪಲ್ಲು. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಝರಿ ತುಂಬ ಚೆನ್ನಾಗಿ ಫಸ್ಟ್ ಕ್ಲಾಸಾಗಿ ಆಗುತ್ತೆ. ಆಮೇಲೆ ನನಗೆ ಐರನ್ ಮಾಡೋದಷ್ಟೇ, ಇದು ಸ್ಟ್ರೈಟು ಐರನ್ ಬಾಕ್ಸ್ ಇದ್ದ ಮೇಲೆ ನಾನು ಇಡೋದಿಲ್ಲ. ಅದ್ರ ಮೇಲೆ ಪಂಚೆ ಬಟ್ಟೆ ಇರುತ್ತಲ್ಲ, ತೆಳ್ಳಗಿರುತ್ತೆ. ಅದು ಮಾಮೂಲಾಗಿ ಗ್ಲಾಸ್ ಫೋಮಲ್ಲಿ ಪಂಚೆ ತೆಳ್ಳಗಿರೋದ್ರಿಂದ ಅದು ಇಟ್ಬಿಟ್ಟು ಆಮೇಲೆ ಐರನ್ ಮಾಡ್ತೀನಿ. ಡೈರೆಕ್ಟು ಆ ಶಾಖ ಏನು ಝರಿ ಮೇಲೆ ಬೀಳದೇ ಇರೋದ್ರಿಂದ ಝರಿ ಸುಮಾರು ವರ್ಷ ನಮಗೆ ಹೊಸದಾಗಿ ಇರುತ್ತೆ, ಪಳಪಳ ಅಂತ ಇರುತ್ತೆ. ಅಂದರೆ ಬಣ್ಣ ಸ್ವಲ್ಪ ಬ್ಲ್ಯಾಕಿಶ್ ಥರ ಆಗೋದಿಲ್ಲ. ಆ ಥರ ಡೈರೆಕ್ಟು ಮಾಡ್ತಾ ಇದ್ದಾಗ ಏನಾಗುತ್ತೆ, ಒಂದು 5-6 ಸಲಕ್ಕೆ ಅದು ಸ್ವಲ್ಪ ಕಪ್ಪಾಗುತ್ತೆ ಝರಿ. ಅದೊಂದು ನಿಮಗೆ ಹುಷಾರಾಗಿ ಮಾಡ್ಕೊಳ್ಳಿ. ಇಲ್ಲ ಇವರು ಮಾಡೋರಿಗೆ ಸ್ವಲ್ಪ ಹೇಳಿ. ನಾನು ಮಾಡಿಲ್ಲ ಐರನ್ನು, ನನಗೆ ಸಮಯ ಬಹಳ ಇದಾಯಿತು, ಹಾಗಾಗಿ ನಾನು ಕೊಟ್ಟಿದ್ದೆ. ಮನಸ್ಸು ತುಂಬ ಇದಾಯಿತು, ಅವ್ರು ಡೈರೆಕ್ಟಾಗಿ ಇಟ್ಬಿಟ್ಟಿದ್ದಾರೆ ಇದ್ರ ಮೇಲೆ. ನಾನು ಮಾಮೂಲಾಗಾದರೆ ನಾನು ಡೈರೆಕ್ಟ್ ಇಡೋದಿಲ್ಲ. ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ, ಮಾಡಿ ಆಯಿತಲ್ಲ, ಒಂದು ಸಲಕ್ಕೆ ನಾನು ಎಕ್ಸ್ಕ್ಯೂಸ್ ಮಾಡ್ಕೊಳ್ಳೇಬೇಕು. ಆದರೆ ನಾನು ಮಾಡೋವಾಗ ಯಾವಾಗಲೂ ಅಷ್ಟೇ ನಾನು ಸ್ವಲ್ಪ ಹುಷಾರಾಗಿ ಮಾಡ್ಕೊತೀನಿ. ಹಾಗಾಗಿ ನಮಗೆ ಸುಮಾರು ವರ್ಷ ಆದ್ರೂ ಅದರ ಹೊಳಪು ಮತ್ತು ಫ್ಯಾಬ್ರಿಕ್ಕು ಎರಡು ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದು ನೋಡಿದ್ರಲ್ಲ. ಈಗ ನೀವು ಮನೆಯಲ್ಲಿ ಮೇಡಮ್ ನಾವು ಯಾವ ಟೈಮೇ ಇರೋದಿಲ್ಲ, ನಾವು ಹೇಗೆ ಮಾಡ್ಬೋದು, ಇದು ಸಪ್ರೇಟ್ ಸರ್ವ್ ಒಂದು ಸಲ, ಬಾಡಿ ಒಂದು ಸಲ ಹೆಂಗೆ ವಾಶ್ ಮಾಡ್ಕೊಳ್ಳೋದು, ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ ಅಂತಂದರೆ ಮನೆಯಲ್ಲಿ ನೀವು ಹೆಂಗೋ ಕೆಲಸದವ್ರು ಇದ್ದಾರೆ ಅವರು ಹೇಳಿ. ಅವರು ಹೆಣ್ಮಕ್ಳು ಆಗಿರೋದ್ರಿಂದ ಅವರು ತುಂಬ ಇಂಟ್ರೆಸ್ಟ್ ಇರುತ್ತೆ ಇವೆಲ್ಲ. ಅವರು ಹೇಳಿದ್ರೆ ಹೌದಾ ಅಂತಾರೆ. ಮತ್ತು ಇದೇನು ಬ್ರಷ್ ಹಾಕಿ ಉಜ್ಜಿ ಇನ್ನೊಂದ್ಸಲ ಈ ಥರ ಕುಪ್ಪಳಿಸೋದು ಜಾಲಿಸೋದು ಅಂಥದ್ದು ಏನಿರಲ್ಲ. ಜಸ್ಟು 2 ಬಕೆಟ್ ಇಟ್ಕೊಂಡು ಒಂದರಲ್ಲಿ ಸರ್ವು ಒಂದರಲ್ಲಿ ಬಾಡಿ ಹಾಕಿ ಹಂಗೆಯೇ ತೆಗೆದು ಸಪ್ರೇಟಾಗಿ ಒಂದು ಸ್ಪಾಂಜಲ್ಲಿ ಹಾಕ್ಬಿಟ್ಟು ಅದನ್ನು ಹಾಗೆ ಜಾಲಿಸಿ ಇದರಲ್ಲಿ ಹಿಂಗೆ ಜಾಲಿಸಿ ಅಂತ ಹಾಕ್ಬಿಟ್ರೆ ಅದು ಆರಾಮ್ಸೆ ಆಗ್ತದೆ, ಏನಿಲ್ಲ. ಆವಾಗ ಸ್ವಲ್ಪ ಪಾತ್ರೆಗಳೆಲ್ಲ ಸ್ವಲ್ಪ ಪಕ್ಕಕ್ಕೆ ಇಟ್ಬಿಟ್ಟು ಬಟ್ಟೆಗಳನ್ನು ಮಾತ್ರ ಒಂಚೂರು ಹಾಕೊಳ್ಳೋದು. ನಮಗೇನು 3-4 ತಿಂಗಳು ಒಂದು ಸಲ ಮಾಡ್ಕೊಂಡ್ರೂ ಸಾಕು ಅನಿಸುತ್ತೆ. ಒಂದು ದಿವಸಕ್ಕೆ ಇದಕ್ಕೆ ಟೈಮ್ ನೀವು ಇಟ್ಕೊಂಡ್ರೆ ಆರಾಮ್ಸೆ ಮಾಡ್ಬೋದು. ನೀವು ಸಹ ಮಾಡಿದರೆ ಇನ್ನೊಂದು ಏನಾಗುತ್ತೆ ಅಂದರೆ ನಮ್ಗೆ ಸ್ವಲ್ಪ ಎಮೋಷನಲ್ ಆಗಿ ಒಂದು ಕನೆಕ್ಷನ್ ಆಗುತ್ತೆ ಈ ಸೀರೆ ಮೇಲೆ. ನೀವು ಕೈಯಲ್ಲಿ ಮಾಡಿಕೊಂಡ್ರೆ ಈ ಸೀರೆಯ ಒಂದು ಅನುಭವನೇ ಬೇರೆ ಇರುತ್ತೆ. ಮಾಡ್ಬೋದು, ಕೊಟ್ಟು ಮಾಡಿಸ್ಬೋದು ಕ್ಲೀನು. ಅದು ನೀವೇ ಮಾಡಿಕೊಂಡ್ರೆ ಎಲ್ಲಿ ಏನಾಗಿದೆ ಹೆಂಗೆ, ಮತ್ತು ನೆಕ್ಸ್ಟ್ ಟೈಮ್ ಯಾವಾಗ ವಾಶ್ ಮಾಡಿದ್ರು ನಿಮ್ಗೆ ಕಲೆಗಳಾಗಲಿ ಅದರ ಒಂದು ಅಂದರೆ ಎಲ್ಲಿ ಝರಿ ಜಾಸ್ತಿ ಇದೆ ಹೆಂಗಿದೆ ಅಂತ ಇದರ ಫುಲ್ ಹಿಸ್ಟ್ರಿ ನಿಮ್ಮ ಕೈಯಲ್ಲಿ ಇರೋದ್ರಿಂದ ನೀವು ಮಾಡಿಕೊಟ್ರೆ ಮತ್ತಷ್ಟು ಉತ್ತಮವಾದ ಫಲ ನನ್ನ ಎಕ್ಸ್ಪೀರಿಯನ್ಸ್ ಇರ್ತಾ ಇರೋದು. ಹಾಗಾಗಿ ಕಷ್ಟವೇ ಇಲ್ಲ. ಒಂದು ದಿವಸ ಒಂದು 5-6 ತಿಂಗಳಿಗೆ ಒಂದು ಸಲ ಒಂದು ಭಾನುವಾರ ಈ ರೇಷ್ಮೆ ಸೀರೆಗಳಂತ ನೀವು ಇಟ್ಟರೆ ಕಮ್ಮಿ ಬೆಲೆನಲ್ಲಿ ನೋಡಿ, ಒಂದು 4-5 ಕಾಯಿಗಳಾದರೆ ಸಾಕು, ನಿಮಗೆ ಒಂದು ಸೀರೆ ಆಗುತ್ತೆ. ಎಷ್ಟಾಗುತ್ತೆ? ಭಾಳ ಕಮ್ಮಿ ಬೆಲೆ ಬೀಳುತ್ತೆ. ಆರಾಮ್ಸೆ ನೀವು ವಾಶ್ ಮಾಡ್ಕೋಬೋದು. ಬೇಕು ಅಂತಂದರೆ ನೀವೇ ಯೂಸ್ ಮಾಡ್ಕೊಳ್ಳಿ. ಇದು ಈ ಎಪಿಸೋಡ್ನಲ್ಲಿ ನಾನು ನಮ್ಮ ರೇಷ್ಮೆ ಸೀರೆಗಳನ್ನು ಹೇಗೆ ಮನೆಯಲ್ಲೇ ವಾಶ್ ಮಾಡ್ಬೋದು ಅಂತ ನಾನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮತ್ತು ಎಣ್ಣೆಯ ಕಲೆಗಳನ್ನು ಹೇಗೆ ತೆಗೆಯೋತಾ ಇದ್ದೀನಿ. ಯಾರಾದರೂ ನನ್ನ ಚಾನಲ್ನ ಮೊಟ್ಟ ಮೊದಲಾಗಿ ವೀಕ್ಷಣೆ ಮಾಡ್ತಾಯಿದ್ದೆ, ನನ್ನ ಸಣ್ಣ ಚಾನಲ್, ನನ್ನ ಸಣ್ಣ ಪ್ರಯತ್ನ ಇದು. ಆ್ಯಕ್ಚುಲಾಗಿ ನಾನು ಫುಲ್ ತೆಗಿಬೇಕು ಅಂತ ಅಂದ್ಕೊಂಡ್ರೂ ಸಮಯದ ಅಭಾವದಿಂದ ನಾನು ತೆಗಿಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನನ್ನ ಚಿಕ್ಕ ಚಾನಲ್ನ ತಪ್ಪದೇ ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲ ನನ್ನ ಹೊಸ ವೀಡಿಯೋಸ್ ಎಲ್ಲನೂ ನಿಮಗೆ ತಕ್ಷಣ ನಿಮ್ಮ ಮೊಬೈಲ್ಗೆ ಸೇರುತ್ತೆ. ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.